ಇದ್ದೇನೆ. हम परमेश्वर के वचन को चल पड़ेंगे. ನಾವು ದೇವರ ವಾಕ್ಯಕ್ಕಾಗಿ ಹೋಗೋಣ. कितने लोग परमेश्वर के वचन को सुनने के लिए तैयार हैं? ಎಷ್ಟು ಜನ ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧವಾಗಿದ್ದೀರಿ? क्यों ना मेरे साथ ऊंची आवाज से ये कहेंगे? ಯಾಕೆ ನೀವು ಗಟ್ಟಿಯಾಗಿ ನನ್ನೊಂದಿಗೆ ಹೇಳಬಾರದು? मेरे साथ हिंदी में कहो. ನನ್ನೊಟ್ಟಿಗೆ ಹಿಂದಿಯಲ್ಲಿ ಹೇಳ್ರಿ. जोर से कहो. ಜೋರಾಗಿ ಹೇಳಬೇಕು. दिल से कहो. ಹೃದಯದಿಂದ ಹೇಳಬೇಕು. ऐ परमेश्वर, ए परमेश्वर, मैं तेरे सन्निधान में हूँ. मैं तेरी सन्निधान में हूँ. तेरे वचन को सुनने के लिए तेरे वचन को सुनने के लिए मेरे कान तैयार हैं. मेरे कान तैयार है. तेरे बातों को मानने के लिए तेरे बातों को मानने के लिए मेरा मन तैयार है. मेरा मन तैयार है. आज मुझसे बातचीत कर यीशु मसीह के नाम से. यीशु मसीह के नाम से. आमेन. आमेन. ऐसी जब प्रार्थना हम करते हैं, ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ मुझे लगता है उसका असर जरूर हो जाता है. ನನಗೆ ಅನಿಸುತ್ತದೆ ಅದರ ಪರಿಣಾಮ ನಿಶ್ಚಯವಾಗಿ ನಮ್ಮ ಮೇಲೆ ಆಗುತ್ತದೆ. और चलिए हम ऐमाल इन एक्ट्स ऑफ द अपोस्टल की किताब की तरफ चल पड़ेंगे. ಅಪೊಸ್ತಲರ ಕೃತ್ಯಗಳ ಪುಸ್ತಕಕ್ಕೆ ಬನ್ನಿರಿ ನಾವು ಹೋಗೋಣ. आज एक मैसेज को कॉपी करके मैं आपके सामने पेश करने के लिए जा रहा हूँ. ಇವತ್ತು ಒಂದು ಸಂದೇಶವನ್ನು ನಕಲು ಮಾಡಿ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ये मेरा संदेश नहीं है. ಇದು ನನ್ನ ಸಂದೇಶವಲ್ಲ. किसी ने प्रचार किया है. ಯಾರೋ ಒಬ್ಬರು ಪ್ರಚಾರ ಮಾಡಿದ್ದಾರೆ. और वो प्रचार मैं कॉपी करके आपको पेश करने के लिए जा रहा हूँ. ಆ ಒಂದು ಪ್ರಚಾರವನ್ನು ಆ ಒಂದು ಸಂದೇಶವನ್ನು ನಾನು ಕಾಪಿ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. वो किसी और का नहीं, हमारे यीशु मसीह के चेले पौल का है. ಅದು ಯಾರು ಬೇರೆಯವರದಲ್ಲ, ಯೇಸುವಿನ ಶಿಷ್ಯನಾಗಿರುವಂತ ಪೌಲನದ್ದಾಗಿದೆ. और उसका फेयरवेल मैसेज है वो. ಅದು ಆತನ ಒಂದು ಬೀಳ್ಕೊಡುಗೆಯ ಒಂದು ಸಂದೇಶವಾಗಿದೆ. ऐमाल की किताब 20वां अध्याय 17वें वचन से लेकर 38वें वचन तक, एक्ट्स ऑफ द अपोस्टल चैप्टर 20 वर्सेस 17 to 38. ಅಪೊಸ್ತಲ ಬರೆದ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಚನದಿಂದ 38ನೇ ವಚನದವರೆಗೆ. And if you read, इसमें अगर आप पढ़ेंगे, ಇದರಲ್ಲಿ ನೀವು ಓದುವುದಾದರೆ फेयरवेल मैसेज दिया गया है. ಅಲ್ಲಿ ಒಂದು ಬೀಳ್ಕೊಡುವಿಕೆಯ ಒಂದು ಸಂದೇಶವಿದೆ. मतलब वो निकल कर जा रहा है, आखिरी संदेश दे रहा है. ಇದರ ಅರ್ಥ ಅವರು ಅಲ್ಲಿಂದ ಬಿಟ್ಟು ಹೋಗ್ತಾ ಇದ್ದಾರೆ, ಅದು ಅವರ ಕೊನೆಯ ಸಂದೇಶವಾಗಿದೆ. जब आखिरी मैसेज कोई एक देता है ना, ಯಾರಾದರೂ ಒಬ್ಬರ ಕೊನೆಯ ಸಂದೇಶ ಕೊಡ್ತಾ ಇದ್ದಾರೆ, दिल लगा कर सुनते हैं, ನಾವು ಹೃದಯವನ್ನು ಇಟ್ಟು ಕೇಳುತ್ತೇವೆ, कान खोल कर सुनते हैं, ಕಿವಿಗಳನ್ನು ತೆರೆದು ಕೇಳುತ್ತೇವೆ, मन को तैयार रख कर सुनते हैं. ಮನಸ್ಸನ್ನು ಸಿದ್ಧಪಡಿಸಿ ಕೇಳಿಕೊಳ್ಳುತ್ತೇವೆ. वैसे ही इस संदेश को हमें समझना है. ಹಾಗೆಯೇ ಈ ಒಂದು ಸಂದೇಶವನ್ನು ತಿಳಿದುಕೊಳ್ಳಬೇಕು. 5 बातें इस संदेश में वो बता रहे हैं. ಈ ಒಂದು ಸಂದೇಶದಲ್ಲಿ 5 ಸಂಗತಿಗಳನ್ನು ಅವರು ಹೇಳ್ತಾ ಇದ್ದಾರೆ. 17वें वचन से लेकर 21वें वचन तक पढ़ेंगे तो अपनी गवाही पेश कर रहे हैं. इज गिविंग ए टेस्टिमनी फ्रॉम 17 to 21. 17ನೇ ವಚನದಿಂದ 21ನೇ ವಚನದವರೆಗೆ ನೋಡುವುದಾದರೆ ಅಲ್ಲಿ ಅವರು ತಮ್ಮ ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ. अपनी गवाही में कैसे अपनी जिंदगी थी पेश कर रहे हैं. ತಮ್ಮ ಜೀವಿತ ಹೇಗಿತ್ತು ಎಂಬುದಾಗಿ ತಮ್ಮ ಸಾಕ್ಷಿಯಲ್ಲಿ ಹೇಳ್ತಾ ಇದ್ದಾರೆ. उसके जरिए से उसकी जिंदगी से कुछ सीख रहे हैं. ಇದರಿಂದ ಅವರ ಜೀವಿತದಿಂದ ನಾವು ಏನಾದರೂ ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. 22वें वचन से लेकर 24वें वचन तक आने वाले कल के लिए मैं कैसे तैयार कर रहा हूं, प्लानिंग के बारे में हम देखते हैं. 22ನೇ ವಚನದಿಂದ 24ನೇ ವಚನದವರೆಗೆ ಮುಂದಿನ ದಿನಗಳಲ್ಲಿ ಹೇಗೆ ನಾನು ಸಿದ್ಧತೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. हमारी जिंदगी 2 चीजों पर लटकी हुई है. ನಮ್ಮ ಒಂದು ಜೀವಿತವು 2 ಸಂಗತಿಗಳ ಮೇಲೆ ಆತುಕೊಂಡಿದೆ. गुजरे हुए कल के बारे में ಹಿಂದೆ ಕಳೆದಂತ ದಿನಗಳ ವಿಷಯದಲ್ಲಿ और आने वाले कल के दिनों में. ಬರುವ ದಿನಗಳ ಒಂದು ಸಮಯದಲ್ಲಿ ये दोनों कल के ऊपर लटकी है हमारी जिंदगी. ನಮ್ಮ ಜೀವಿತವು 2 ಹಿಂದಿನ ಮತ್ತು ಮುಂದಿನ ದಿನಗಳ ಮೇಲೆ ಅವಲಂಬಿತವಾಗಿದೆ. यहाँ दोनों बातों को पेश की जा रही है. ಇಲ್ಲಿ 2 ವಿಷಯಗಳನ್ನು ಹೇಳಲ್ಪಡ್ತಾ ಇದೆ. गुजरी हुई जिंदगी में मैं कैसे था, क्या क्या किया, ये बता रहे हैं. ಹಿಂದೆ ಕಳೆದು ಹೋದ ದಿನಗಳಲ್ಲಿ ಏನಾಗಿದ್ದವು, ನಾನು ಹೇಗಿದ್ದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. उसके जरिए से बहुत सारी चीजें हमारी जिंदगी में हम सीख सकते हैं. ಆ ಒಂದು ಸಂಗತಿಗಳಿಂದ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ನಾವು ಕಲಿಯಬಹುದು. दूसरी बात, आने वाले कल में हमें कैसे जीना है. ಎರಡನೇ ಒಂದು ವಿಷಯ, ಬರುವ ದಿವಸಗಳಲ್ಲಿ ನಾವು ಹೇಗೆ ಜೀವಿಸಬೇಕು, कैसे प्लान करना है, ನಾವು ಹೇಗೆ ಯೋಜನೆ ಮಾಡಬೇಕು, हमारे मन को कैसे तैयार करना है. ನಮ್ಮ ಮನಸ್ಸುಗಳನ್ನು ಹೇಗೆ ये ಸಿದ್ಧಪಡಿಸಿಕೊಳ್ಳಬೇಕು. तमाम बातें 22, 23, 24वें वचन में हम पढ़ते ಈ हैं. ಎಲ್ಲಾ ವಿಷಯಗಳು 22, 23, 24ನೇ ವಚನದಲ್ಲಿ ಓದುತ್ತೇವೆ. इन जिंदगी के आधार पर ನಮ್ಮ ಆ ಒಂದು ಜೀವಿತದ ಆಧಾರದ ಮೇಲೆ आने वाले दिनों में आप कैसे देना, एक चेतावनी के तौर पर वार्निंग भी पेश कर रहे हैं. ಬರುವ ದಿನಗಳಲ್ಲಿ ಹೇಗೆ ಎದುರಿಸಬೇಕು, ಹೇಗೆ ಜೀವಿಸಬೇಕೆಂಬುದಾಗಿ ಎಚ್ಚರಿಕೆ ವಿಷಯವಾಗಿ ಇಲ್ಲಿ ಹೇಳಲ್ಪಡ್ತಾ ಇದ್ದಾರೆ. बड़े लोग छोटों को
वार्निंग देते हैं, ದೊಡ್ಡವರು ಚಿಕ್ಕವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. क्योंकि वो उनसे ज्यादा चले हुए हैं, ಯಾಕಂತ ಹೇಳಿದ್ರೆ ಅವ್ರಿಗಿಂತಲೂ ಅವರು ಮುಂದೆ ನಡೆದು ಹೋಗಿದ್ದಾರೆ, उनसे ज्यादा दौड़े हुए हैं, ಅವ್ರಿಗಿಂತಲೂ ಹೆಚ್ಚು ಅವರು ಓಡಿದವರಾಗಿದ್ದಾರೆ, उनसे ज्यादा चीजों को देखे हुए हैं, ಅವ್ರಿಗಿಂತಲೂ ಹೆಚ್ಚಾದ ಸಂಗತಿಗಳನ್ನು ನೋಡಿದ್ದಾರೆ. उनसे आई हुई वो चेतावनी को, वार्निंग को हमें गौर से देखना है. ಅವರ ಬಾಯಿಂದ ಬಂದಂತಹ ಎಚ್ಚರಿಕೆಗಳನ್ನು ಗಮನವಿಟ್ಟು ಕೇಳಬೇಕು. इसलिए 25वें वचन से लेकर 31वें वचन तक अगर आप पढ़ेंगे, ಅದಕ್ಕಾಗಿ 25ನೇ ವಚನದಿಂದ 31ನೇ ವಚನದವರೆಗೆ ಓದಿದರೆ वार्निंग दे रहा ಅಲ್ಲಿ है. ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. बड़ों से वार्निंग मिलते हैं, हमें ದೊಡ್ಡವರಿಂದ ಎಚ್ಚರಿಕೆ ಮಾತುಗಳು ಸಿಗುತ್ತವೆ, नजरअंदाज कर लेते हैं, ನಾವು ಅವುಗಳನ್ನು ತಾತ್ಸಾರ ಮಾಡುತ್ತೇವೆ. कहते हैं कि ये मैं सुना हूँ, ನಾವು ಹೇಳ್ತೇವೆ ಇದು ನಾನು ಕೇಳಿದ್ದೇನೆ, ये मैं जानता ಇದು हूँ, ನನಗೆ ಗೊತ್ತು. लेकिन जब जिंदगी के तजुर्बे से गुजरते हैं ना, ಆದ್ರೆ ಯಾವಾಗ ಅನುಭವದ ಜೀವಿತದಿಂದ ನಾವು ದಾಟಿ ಹೋಗುತ್ತೇವೆ वो ಅಲ್ಲ, सच्चाई हकीकत में बदल जाती है, ಆ ಒಂದು ಸತ್ಯವು ನಿಜವಾಗಿ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. सीरियसली ले लेते हैं. ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. इसलिए बड़ों की चेतावनी, वार्निंग को सुनना बहुत जरूरी है. ಅದಕ್ಕಾಗಿ ಹಿರಿಯರು ದೊಡ್ಡವರು ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ನಾವು ಕೇಳಬೇಕು. और 32वें वचन से लेकर 35वें वचन तक अगर आप पढ़ेंगे, 32ನೇ ವಚನದಿಂದ 35ನೇ ವಚನವರೆಗೆ ಓದಿದರೆ वहां कमेंट कर रहा है, उनकी तारीफ कर रहा है, ಅವರನ್ನು ಹೊಗಳ್ತಾ ಇದ್ದಾನೆ, ಪ್ರಶಂಸೆ ಮಾಡ್ತಾ ಇದ್ದಾನೆ. कह रहा है आपने ऐसे किए, अच्छा किया आपने, ನೀವು ಹೀಗೆ ಮಾಡಿದಿರಿ, ಅದು ಒಳ್ಳೇದಾಗಿದೆ. ऐसे परमेश्वर आपके ऊपर रहेगा, ಹೀಗೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ, और आप परमेश्वर की आशीष आप पर आएगी. ಮತ್ತು ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ. 36वें वचन से लेकर 38वें वचन तक पढ़ेंगे, 36ನೇ ವಚನದಿಂದ 38ನೇ ವಚನದವರೆಗೆ ಓದಿದರೆ बेनेडिक्शन दे रहा है. ಅಲ್ಲಿ ಒಂದು ಕನ್ವಿಕ್ಷನ್ ಹೇಳ್ತಾ ಇದ್ದಾನೆ. बेनेडिक्शन मतलब आप प्रार्थना करके आशीर्वाद देते हैं ना, आशीर्वाद दे रहा ಅಲ್ಲಿ है. ಅಂತ್ಯಾಶೀರ್ವಾದ ಹೇಳ್ತಾ ಇದ್ದಾನೆ. सो ये हमें पढ़कर सीखना है. ಇದನ್ನು ನಾವು ಓದಿ ಕಲಿಯಬೇಕು. पौल अपने चेले तिमोथी को कहते हैं, ಪೌಲನು ತನ್ನ ಶಿಷ್ಯನಾಗಿರುವ ತಿಮೋತಿಗೆ ಹೇಳ್ತಾ ಇದ್ದಾನೆ, read what I have sent to you, reflect on that, and God will give you insight. ನಾನು ನಿಮಗೆ ಏನು ಕಳುಹಿಸಿಕೊಟ್ಟಿದ್ದೇನೆ ಅದನ್ನು ಓದಿರಿ, ಗಮನಿಸಿರಿ, ದೇವರು ನಿಮಗೆ ಅದರ ಮುಖಾಂತರ ಮಾತನಾಡ್ತಾನೆ. 2-3 बातें पौल कह रहा है, 2-3 बातें पौल कह रहा है. ಪೌಲನು ಎರಡು ಮೂರು ಮಾತುಗಳನ್ನು ಹೇಳ್ತಾ ಇದ್ದಾನೆ. पहली बात कह रहा है, जो कुछ मैं तुझे लिखा हूं मेरे बेटे, पढ़, ನಾನು ಏನೆಲ್ಲ ನಿನಗೆ ಬರೆದಿದ್ದೇನಲ್ಲ ಅದನ್ನು ಓದು, और रिफ्लेक्ट कर, ನೀನು ಅದನ್ನು ಗಮನಿಸು. और उसके बाद परमेश्वर आपको इंसाइट देगा. ಅದಾದ್ಮೇಲೆ ದೇವರು ನಿಮಗೆ ಅದರ ಬಗ್ಗೆ ಅರ್ಥವನ್ನು ತಿಳಿಸ್ತಾನೆ. क्यों मैं बता रहा हूं यहाँ? ನಾನು ಯಾಕೆ ಅದನ್ನ ಇಲ್ಲಿ ಹೇಳ್ತಾ जब ಇದ್ದೇನೆ, ये प्रचार को हम सुनते हैं, ಯಾವಾಗ ಈ ಒಂದು ಪ್ರಚಾರವನ್ನು ನಾವು ಕೇಳುತ್ತೇವೆ, अपने अपने घरों को जाते हैं, ನಮ್ಮ ಮನೆಗಳಿಗೆ ಹೋದಾಗ इसको हमें रिफ्लेक्ट करना है, ನಾವು ಅದನ್ನು ತಿರುಗಿ ನೋಡಬೇಕು. सुनी हुई चीजों को और हमें चबाना है. ಕೇಳಿರುವ ಸಂಗತಿಗಳನ್ನು ತಿರುಗಿ ನಾವು ಅದನ್ನು ಅರಿತುಕೊಳ್ಳಬೇಕು. जानवर जब घास खा लेते हैं ಯಾವಾಗ ಪ್ರಾಣಿಗಳು ಹುಲ್ಲನ್ನು ತಿನ್ನುತ್ತದೆಯೋ और अंदर ले लेते हैं, वो ಅದೆಲ್ಲವನ್ನು ಒಳಗಡೆ ತೆಗೆದುಕೊಳ್ತಾರೆ, रात को बैठ के उसको वापस ले आते हैं. ರಾತ್ರಿ ಕೂತುಕೊಂಡು ಅದು ತಿರುಗಿ ವಾಪಸ್ ತರುತ್ತದೆ. अंग्रेजी में उसको कटिंग कहते हैं, चबा देते हैं वो. ಆ ಇಂಗ್ಲಿಷ್ ನಲ್ಲಿ ಕಡ್ಡಿಂಗ್ ಅಂತ ಹೇಳಿದ್ರೆ ಅಗಿಯುವಂತದ್ದಾಗಿದೆ. और उसके बाद जो खाए गई चीजों को वापस लाकर और दोबारा चबा देते हैं. ತಿಂದಿರುವಂತಹ ಆ ಒಂದು ಪದಾರ್ಥಗಳನ್ನು ತಿರುಗಿ ತಂದು ಅದು ಅಗಿಯುತ್ತದೆ. और चबाने से वो खून बन जाता है. ಅದು ಅಗಿಯುವುದರಿಂದ ರಕ್ತವಾಗುತ್ತದೆ. वैसे ही हम परमेश्वर को वचन को करना है. ಹಾಗೆ ದೇವರ ವಾಕ್ಯವನ್ನು ನಾವು ಮಾಡಬೇಕು. जो कुछ हम सीखे हैं, ಏನೆಲ್ಲ ನಾವು ಕಲಿತುಕೊಂಡಿದ್ದೇವೆ, जो कुछ हम सुने हैं, ಏನೆಲ್ಲ ಕೇಳಿದ್ದೇವೆಯೋ, जो कुछ खुदा ने हमारे अंदर डाला है, ಏನೆಲ್ಲ ದೇವರು ನಮ್ಮ ಒಳಗಡೆ ಹಾಕಿದ್ದಾನೋ दोबारा लेकर उसको कटिंग करना है. ತಿರುಗಿ ತೆಗೆದುಕೊಂಡು ನಾವು ಅದನ್ನು ಜಗಿಯಬೇಕು, ಅಗಿಯಬೇಕು. अगर वैसे करेंगे, ಹಾಗೆ ಮಾಡುವುದಾದರೆ पौल कह रहे हैं, ಪೌಲನು ಹೇಳ್ತಾ ಇದ್ದಾನೆ, God will give you insight. ದೇವರು ನಿಮಗೆ ತಿಳಿದುಕೊಳ್ಳುವುದಕ್ಕಾಗಿ ಸಹಾಯ ಮಾಡ್ತಾನೆ. मतलब एक दूसरी और एक समझ देगा. ಇದರ ಅರ್ಥ ದೇವರು ಬೇರೆ ಇನ್ನೊಂದು ತಿಳುವಳಿಕೆ ಕೊಡ್ತಾನೆ. जो मैं बताया हूं उससे ज्यादा हो जाएगी, ನಾನು ನಿಮಗೆ ಏನು ಹೇಳಿದ್ದೇನಲ್ಲ ಅದಕ್ಕಿಂತಲೂ ಹೆಚ್ಚಿನ ವಿಷಯ ಆತನು ತಿಳಿಸ್ತಾನೆ. और भी गहराई से उस सच्चाई को समझने वाले हो जाएंगे ಇನ್ನೂ आप. ಆಳವಾಗಿ ತಿಳಿದುಕೊಳ್ಳುವರಾಗಿ ಬಿಡುತ್ತೀರಿ. बिली ग्राहम एक बार कह रहे थे, ಬಿಲಿಗ್ರಾಮರು ಒಂದು ಸಲ ಹೇಳ್ತಾ ಇದ್ರು, दुनिया में सबसे बड़े प्रचारक के तौर पर दुनिया उनको देखी है. ಈ ಲೋಕದಲ್ಲಿ ಲೋಕವ್ಯಾಪಕವಾಗಿ ಅವರನ್ನು ದೊಡ್ಡ ಪ್ರಚಾರಕರನ್ನಾಗಿ ನೋಡಿದೆ. मेरे वॉकिंग के दौरान एक एक मैसेज मैं सुनते जाता हूं अक्सर. ನಾನು ಪ್ರತಿ ಸಲ ವಾಕಿಂಗ್ ಹೋಗುವಾಗ ಅವರ ಸಂದೇಶವನ್ನು ಯಾವಾಗಲೂ ಕೇಳುವವನಾಗಿದ್ದೇನೆ. उस वक्त ऐसा कंप्यूटर नहीं था जैसे आज है. ಇವತ್ತು ಹೇಗೆ ಕಂಪ್ಯೂಟರ್ ಇದೆ ಆ ದಿನಗಳಲ್ಲಿ ಇರಲಿಲ್ಲ. रेफरेंस उतने जल्दी नहीं मिलते थे जैसे आज मिलते ಇವತ್ತು हैं. ಹೇಗೆ ರೆಫರೆನ್ಸ್ ಸಿಗುತ್ತದೆ ಆ ಕಾಲದಲ್ಲಿ ರೆಫರೆನ್ಸ್ लेकिन ಸಿಗ್ತಿರ್ಲಿಲ್ಲ. इतनी गहराई से परमेश्वर के वचन में वो लगे हुए थे, ಆದ್ರೆ ದೇವರ ವಾಕ್ಯದಲ್ಲಿ ಎಷ್ಟು ಆಳವಾಗಿ ಅವರು ಮುಳುಗಿದ್ದರೆಂದ್ರೆ दुनिया उनके पीछे लग गई. ಲೋಕವು ಅವರ
ಹಿಂದೆ ಹೋಗ್ತಾ ಇತ್ತು. और वो कह रहे थे, ಮತ್ತೆ ಅವ್ರು ಹೇಳ್ತಾ ಇದ್ರು, if you give attention to what is said, ಯಾವುದು ಇಲ್ಲಿ ಹೇಳಲ್ಪಟ್ಟಿದೆ ಅದಕ್ಕೆ ನೀವು ಗಮನವನ್ನು ಕೊಟ್ಟರೆ, and you get a much more greater revelation that what I am getting from the word of God. ದೇವರ ವಾಕ್ಯದಿಂದ ನಾನು ಏನು ಹೊಂದಿಕೊಳ್ತಾ ಇದ್ದೇನೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಸಿಗುತ್ತದೆ. So ऐसे ही हमें करना है. ಹಾಗೆ ನಾವು ಮಾಡಬೇಕು. इसीलिए मैं डिवाइड करके ये भाग को दे देता हूँ. ಅದಕ್ಕಾಗಿ ನಾನು ಇದನ್ನು ಡಿವೈಡ್ ಮಾಡಿ ನಿಮಗೆ ಈ ಸಂದೇಶವನ್ನು ಹೇಳ್ತೇನೆ. मैं बाइबल का एक बहुत ही अच्छा स्टूडेंट हूँ, सीख रहा हूँ. ನಾನು ಒಬ್ಬ ಬೈಬಲಿನ ಒಳ್ಳೆ ವಿದ್ಯಾರ್ಥಿ ಆಗಿದ್ದೇನೆ, ಇನ್ನೂ ಕಲಿತಾ और ಇದ್ದೇನೆ. जब मैं बाइबल को पढ़ता हूँ, ನಾನು ಯಾವಾಗ ಬೈಬಲ್ ಓದುತ್ತೇನೋ ऐसी बाइबल को खरीद लेता हूँ जहाँ हेडिंग्स लिखा हुआ है. ಎಲ್ಲಿ ಹೆಡ್ಡಿಂಗ್ ಬರೆಯಲ್ಪಟ್ಟಿದೆ ಅಲ್ಲ ಅಂತದ ಬೈಬಲ್ ಅನ್ನೇ ನಾನು ಖರೀದಿ ಮಾಡ್ತೇನೆ. उसके जरिए से मुझे पता चल जाता है कि भाई वहाँ क्या लिखा हुआ ಅದರ है. ಮುಖಾಂತರ ಗೊತ್ತಾಗುತ್ತದೆ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ. इसलिए मैं ये हेडिंग आपको दे रहा हूँ. ಅದಕ್ಕಾಗಿ ನಾನು ನಿಮಗೆ ಅದನ್ನ ಹೆಡ್ಡಿಂಗ್ ಕೊಡ್ತಾ ಇದ್ದೇನೆ. परमेश्वर के वचन को पढ़ना है, ದೇವರ ವಾಕ್ಯವನ್ನು ನೀನು ಓದಬೇಕು, परमेश्वर के वचन को अंदर उतारना है, ದೇವರ ವಾಕ್ಯವನ್ನು ಒಳಗಡೆ ಇಳಿಸಬೇಕು. गहराई में मजबूत होते जाते हैं. ಆಳವಾಗಿ ನಾವು ಗಟ್ಟಿ ಆಗುತ್ತಾ ಹೋಗುತ್ತೇವೆ. यूके को मैं चला गया था, 2 हफ्ते यहाँ नहीं था. ಯುಕೆಗೆ ನಾನು ಹೋಗಿದ್ದೆ, 2 ವಾರ ನಾನು ಇರಲಿಲ್ಲ. और उस सेमिनार में बहुत आशीषित परमेश्वर दिया ಆ हमें. ಒಂದು ಸೆಮಿನಾರ್ ನಲ್ಲಿ ದೇವರು ಬಹಳ ಆಶೀರ್ವಾದ ಮಾಡಿದ. परमेश्वर के वचन के बारे में 4-5 बातें उनको बता रहा था. ದೇವರ ವಾಕ್ಯದ ಕುರಿತಾಗಿ ಅವರಿಗೆ 3-4 ಸಂಗತಿಗಳನ್ನು ಹೇಳಿದೆ. लगता है मैं आपके बारे में आपके बीच में बता चुका हूँ. ಬಹುಶಃ ನಾನು ನಿಮ್ಮ ಮಧ್ಯದಲ್ಲಿ ಆ ಸಂದೇಶವನ್ನು ಹೇಳಿದ್ದೇನೆ. पहली बात, रीड द बाइबल. ಮೊದಲನೇದು ಬೈಬಲ್ ಅನ್ನು ಓದಿರಿ, हीड द बाइबल, ಕೇಳಿರಿ, सीड द बाइबल, ಬೈಬಲ್ ಅನ್ನು ನೀವು ಬಿತ್ತಿರಿ एंड फीड द बाइबल. ಮತ್ತು ಬೈಬಲ್ ಅನ್ನು ನೀವು ಉಣಿಸಿರಿ. सो सब मिलकर 4 बातें मेरे साथ. अगर आपको ऐतराज नहीं तो अंग्रेजी में कहोगे. ಇಂಗ್ಲಿಷ್ ನಲ್ಲಿ ನಿಮಗೆ ಅಭ್ಯಂತರವಿಲ್ಲದೆ ಹೋದ್ರೆ ನೀವೆಲ್ಲರೂ ನನ್ನ ಹಿಂದೆ ಹೇಳಬಹುದೇ? रीड द बाइबल, ರೀಡ್ ದ ಬೈಬಲ್, हीड द बाइबल, ಹೀಡ್ ದ ಬೈಬಲ್, सीड द बाइबल, ಸೀಡ್ ದ ಬೈಬಲ್, फीड द बाइबल. ಫೀಡ್ ದ ಬೈಬಲ್. जब ये काम हम करेंगे ना, ಈ ಕೆಲಸ ನಾವು ಮಾಡುವುದಾದರೆ हम विश्वास में मजबूत होते जाएंगे. ನಾವು ನಂಬಿಕೆಯಲ್ಲಿ ಗಟ್ಟಿಯಾಗುತ್ತಾ ಹೋಗುತ್ತೇವೆ. 1981 में नूरुद्दीन मुल्ला यीशु मसीह को कबूल कर लिया. 1981ರಲ್ಲಿ ಪಾಸ್ಟರ್ ಮುಲ್ಲಾ ಯೇಸು ಸ್ವಾಮಿಯನ್ನು ನಂಬಿದನು. लेकिन चंद दिनों के बाद मेरा शक बढ़ने लगा. ಆದರೆ ಕೆಲವು ದಿನಗಳ ಆದಮೇಲೆ ನನಗೆ ಸಂಶಯ ಉಂಟಾಯಿತು. यीशु बाइबल के बारे में शक पैदा हुआ. ಬೈಬಲ್ ಕುರಿತಾಗಿ ಸಂಶಯ ಉಂಟಾಯಿತು. यीशु मसीह के बारे में शक पैदा हुआ. ಯೇಸುವನ್ನು ಕುರಿತಾಗಿ ಸಂಶಯ ಉಂಟಾಯಿತು. आपकी पैदाइश के बारे में शक पैदा हुआ. ಅವರ ಜನನದ ಬಗ್ಗೆ ನನಗೆ ಸಂಶಯ ಉಂಟಾಯಿತು. आपके मुर्दों में से जी उठने के बारे में मुझे शक पैदा हुआ. ಯೇಸುವನ್ನು ಸತ್ತವರೊಳಗೆ ಎದ್ದು ಬಂದಿದ್ದರ ಬಗ್ಗೆ ಸಂಶಯ ಉಂಟಾಯಿತು. यीशु मसीह पानी पर चले इसके बारे में शक पैदा हुआ. ಯೇಸು ಸ್ವಾಮಿಯವರು ನೀರಿನ ಮೇಲೆ ನಡೆದಿದ್ದ ಮೇಲೆ ಅವಿಶ್ವಾಸ ಉಂಟಾಯಿತು. कैसे 5 रोटियों से 5,000 को आपने खाना खिलाया, उनके मिरेकल के बारे में डाउट हुआ. 5 ರೊಟ್ಟಿಗಳೊಂದಿಗೆ 5,000 ಜನರಿಗೆ ಹೇಗೆ ಉಣಿಸಿದರು ಆ ಅದ್ಭುತದ ಬಗ್ಗೆ ನನಗೆ ಸಂಶಯ ಉಂಟಾಯಿತು. 1981 में मैंने यीशु मसीह को कबूल कर लिया. 1981ರಲ್ಲಿ ಯೇಸು ಸ್ವಾಮಿಯನ್ನು ನಾನು ಸ್ವೀಕರಿಸಿಕೊಂಡೆ. 1982 में वापस इस्लाम धर्म को आने के लिए तैयारी कर रहा था मैं. 1982ರಲ್ಲಿ ವಾಪಸ್ ಇಸ್ಲಾಂ ಧರ್ಮಕ್ಕೆ ಹೋಗ್ತಾ ಇದ್ದೆ. लेकिन एक दिन एक बुजुर्ग मुझसे बताना शुरू कर दिए, ಆದರೆ ಒಂದು ದಿನ ಒಬ್ಬ ಹಿರಿಯರು ನನಗೆ ಹೇಳಿದರು, जो कुछ challenges is coming to your mind, ಏನೆಲ್ಲ ಸವಾಲುಗಳು ನಿನ್ನ ಮನಸ್ಸಿನಲ್ಲಿ ಬರ್ತಾ they ಇದೆಯೋ are challenged effectively. ನೀವು ಆ ಸವಾಲುಗಳನ್ನು ಗಟ್ಟಿಯಾಗಿ ಎದುರಿಸು. They are already challenged that effectively, therefore you go through those challenges which has been challenged. ಈಗಾಗಲೇ ಬಹಳ ಒಂದು ಗಟ್ಟಿಯಾಗಿ ಎದುರಿಸಲ್ಪಟ್ಟಿದೆ, ಅದಕ್ಕಾಗಿ ಸವಾಲುಗಳನ್ನು ನೀನು ಕೂಡ ಹಾಗೆ ಎದುರಿಸಿ ಎಂಬುದಾಗಿ ಹೇಳಿದರು. इसका मतलब इतना ही है, ಇದರ ಅರ್ಥ ಇಷ್ಟೇ जो ಆಯಿತು, सवाल आप कर रहे हैं, ನೀವು ಯಾವ ಪ್ರಶ್ನೆ ಮಾಡ್ತಾ ಇದ್ದೀರೋ, जो सवाल आपको तड़पा रहे हैं, ಯಾವ ಪ್ರಶ್ನೆ ನಿಮಗೆ ಒಂದು ಗಲಿಬಿಲಿ ಮಾಡ್ತಾ वो ಇದೆಯೋ सवालों का जवाब दिया गया है ಆ ಪ್ರಶ್ನೆಗೆ ಉತ್ತರ ಕೊಡಲ್ಪಟ್ಟಿದೆ. और उस जवाब को आप सीखना है. ನೀವು ಆ ಒಂದು ಉತ್ತರವನ್ನು ಕಲಿಯಬೇಕು. जैसे जैसे मैं बाइबल को पढ़ना शुरू कर दिया, ಹೇಗೆ ಬೈಬಲ್ ಅನ್ನು ಓದಲಿಕ್ಕೆ ಶುರು ಮಾಡಿದೆನು, ईमानदारी से मैं बताना चाहता हूँ, ಪ್ರಾಮಾಣಿಕವಾಗಿ ನಿಮಗೆ ಹೇಳುತ್ತೇನೆ, वैसे वैसे मेरा विश्वास बढ़ना शुरू हो गया. ಹಾಗೆ ನನ್ನ ನಂಬಿಕೆ ಬೆಳೆಯುತ್ತಾ ಹೋಯಿತು. जैसे जैसे बाइबल गंभीरता से हम पढ़ना शुरू कर देते हैं, ನಾವು ಎಷ್ಟು ಗಂಭೀರವಾಗಿ ಬೈಬಲ್ ಅನ್ನು ನಾವು ಓದುತ್ತೇವೆ. बाइबल को पढ़ने के 3-4 तरीके मैं बताना चाहता हूँ. ಬೈಬಲ್ ಓದುವುದರ ಬಗ್ಗೆ 3-4 ಪ್ರಕಾರಗಳಿವೆ, ಅದನ್ನು एक ಹೇಳಲಿಕ್ಕೆ. बाइबल को पढ़ना है, ಒಂದು ಬೈಬಲ್ ಅನ್ನು ಓದಬೇಕು, पढ़ने से काम नहीं चलेगा. ಓದುವುದರಿಂದ ನಡೆಯುವುದಿಲ್ಲ. बाइबल को सीखना है, ಬೈಬಲ್ ಅನ್ನು ಕಲಿಯಬೇಕು. कौन लिखे, ಯಾರು ಬರೆದರು, कब लिखे, ಯಾವಾಗ ಬರೆದರು, क्यों लिखे, ಯಾಕೆ ಬರೆದರು, किसको लिखे, ಯಾರಿಗೆ ಬರೆದರು, क्या है उसका ಅದರ मतलब, ಅರ್ಥವೇನು, उस जमाने का मकसद क्या था, ಆ ಒಂದು ಕಾಲದ ಒಂದು ಉದ್ದೇಶವೇನಿತ್ತು, इस जमाने का मकसद क्या है, ಈ ಒಂದು ಕಾಲದ ಉದ್ದೇಶವೇನಾಗಿದೆ, वहाँ क्या हो रहा था, ಅವಾಗಲ್ಲಿ ಏನಾಗ್ತಾ ಇತ್ತು, यहाँ क्या हो रहा है, ಏನು ನಡೀತಾ ಇದೆ, ये तमाम चीजें उसमें आती हैं. उसको हम इंडक्ट
इंडक्टिव बाइबल स्टडी कहते ಈ हैं। ಎಲ್ಲಾ ಸಂಗತಿಗಳು ಅದರಲ್ಲಿ ಬರುತ್ತವೆ, ಅದಕ್ಕೆ ನಾವು ಇಂಡಕ್ಟಿವ್ ಬೈಬಲ್ ಸ್ಟಡಿ ಎಂಬುದಾಗಿ जब ಹೇಳುತ್ತೇವೆ. इंडक्टिव बाइबल स्टडी करना शुरू कर देते हैं, ಯಾವಾಗ ನಾವು ಇಂಡಕ್ಟಿವ್ ಬೈಬಲ್ ಸ್ಟಡಿ ಪ್ರಾರಂಭ ಮಾಡುತ್ತೇವೆಯೋ, we study the Bible rationally. ನಾವು ಒಂದು ಬೈಬಲ್ ಅನ್ನು ಬಹಳ ರ್ಯಾಷನಲ್ ಆಗಿ ಆಸಕ್ತಿಯಿಂದ ಕಲಿಯುತ್ತೇವೆ. बाइबल को सबसे पहले पढ़ना है, जैसे हम न्यूज़पेपर वगैरह पढ़ते हैं। ಪ್ರಪ್ರಥಮವಾಗಿ ನಾವು ಬೈಬಲ್ ಓದಬೇಕು, ಯಾವ ರೀತಿಯಾಗಿ ದಿನಪತ್ರಿಕೆ ಓದುತ್ತೇವೆ दूसरी ಹಾಗೆ. बात, बाइबल को हमें सीखना है। ಎರಡನೇದಾಗಿ ಬೈಬಲ್ ಅನ್ನು ನಾವು ಕಲಿಯಬೇಕು. सीखने से काम नहीं चलेगा, ಕಲಿಯುವುದರಿಂದ ಕೆಲಸ ನಡೆಯುವುದಿಲ್ಲ. उसके बाद मेडिटेट करना है। ಅದಾದ್ಮೇಲೆ ಧ್ಯಾನ ಮಾಡಬೇಕು. God will give the insight to that. ದೇವರು ನಮಗೆ ಒಂದು ದರ್ಶನವನ್ನು ಒಳಗಡೆ ಕೊಡ್ತಾನೆ. इंडक्टिव बाइबल स्टडीज के जरिए से हमारा माइंड तैयार हो जाता है। ಇಂಡಕ್ಟಿವ್ ಬೈಬಲ್ ಸ್ಟಡಿಯಿಂದ ನಮ್ಮ ಮನಸ್ಸು ಸಿದ್ಧವಾಗುತ್ತದೆ. मेडिटेटिव बाइबल स्टडीज के जरिए से हमारा हृदय तैयार हो जाता है। ಮೆಡಿಟೇಟಿವ್ ಬೈಬಲ್ ಸ್ಟಡಿಯಿಂದ ನಮ್ಮ ಹೃದಯ ಸಿದ್ಧವಾಗುತ್ತದೆ. इंडक्टिव बाइबल स्टडी एंड मेडिटेटिव बाइबल स्टडी, ಇಂಡಕ್ಟಿವ್ ಬೈಬಲ್ ಸ್ಟಡಿ ಮತ್ತು ಮೆಡಿಟೇಟಿವ್ ಬೈಬಲ್ ಸ್ಟಡಿ, ये हम करने से ಇದನ್ನು ನಾವು ಮಾಡುವುದರಿಂದ सच्चाई हमारे दिल में चिपक जाती है। ಸತ್ಯವು ನಮ್ಮ ಹೃದಯದಲ್ಲಿ ಅಂಟಿಕೊಳ್ಳುತ್ತದೆ. खुदा अपने कलाम के जरिए से हमें बातचीत करना शुरू कर देता है। ದೇವರು ತನ್ನ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾನೆ. इसीलिए बार बार मैं डिवाइड करके आपको ये अध्याय वगैरह देता हूँ, आप उसको जानते होंगे। ಅದಕ್ಕಾಗಿ ಹಲವು ಸಲ ಈ ರೀತಿಯಾಗಿ ಸಂದೇಶ ಹೇಳುವಾಗ ನಾನು ಡಿವೈಡ್ ಮಾಡಿ ಹೆಡ್ಡಿಂಗ್ ಮಾಡಿ ನಿಮಗೆ ಕೊಡ್ತೇನೆ ಅಂತ हमारे में ತಿಳಿಯುವುದಕ್ಕಾಗಿ. से बहुत सारे लोग लिख रहे हैं, बहुत अच्छा लगता है मुझे। ನಮ್ಮಲ್ಲಿರುವ ಅನೇಕರು ಬರೀತಾ ಇದ್ದಾರೆ, ಬಹಳ ಸಂತೋಷ. हमारा चंद्रशेखर भाई जो है, मेरा पूरा मैसेज लिख के मुझे भेजता है वो। ನಮ್ಮ ಸಹೋದರ ಚಂದ್ರಶೇಖರ್ ಅವರು ಪೂರ್ಣ ಸಂದೇಶವನ್ನು ಬರೆದು ನನಗೆ ಕಳಿಸುತ್ತಾರೆ. बहुत अच्छा लगता है मुझे। ನನಗೆ ಬಹಳ ಇಷ್ಟವಾಗುತ್ತದೆ. परमेश्वर के वचन को सीखेंगे, ದೇವರ ವಾಕ್ಯವನ್ನು ಕಲಿಯೋಣ, परमेश्वर के वचन में बढ़ेंगे, ದೇವರ ವಾಕ್ಯದಲ್ಲಿ ನಾವು ಬೆಳೆಯೋಣ. और ये परमेश्वर का वचन हमारा एक 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 अंग बन जाए। ದೇವರ ಒಂದು ವಚನಗಳು ನಮ್ಮ ಒಂದು ಅಂಗವಾಗಿರಲಿ. जो 5 बातें यहाँ पौल कह रहे हैं, ಪೌಲನು ಇಲ್ಲಿ 5 ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. तमाम 5 बातें नहीं बताने के लिए जा रहा, ಎಲ್ಲ 5 ವಿಷಯಗಳನ್ನು ನಮಗೆ ಹೇಳಲಿಕ್ಕೆ ಹೋಗ್ತಾ एक ಇಲ್ಲ. या 2 बातें आपके बीच में पेश करूंगा। ಒಂದು ಅಥವಾ 2 ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ उसके ಹೇಳ್ತೇನೆ. बाद जो है आप खुद ध्यान कर सकते हैं। ಅದಾದ್ಮೇಲೆ ನೀವೇ ಅದರ ಕುರಿತಾಗಿ ಧ್ಯಾನ ಮಾಡಬಹುದು. लगता है आनंद ये मैसेज को आपको फॉरवर्ड भी कर देगा। ಆನಂದ್ ಅವರು ಕೂಡ ನಿಮಗೆ ಒಂದು ಸಂದೇಶವನ್ನು ಫಾರ್ವರ್ಡ್ ಮಾಡಬಹುದು. पहली बात जो है, अपनी बीती हुई जिंदगी में टेस्टिमनी बता रहा है। ಮೊದಲನೇದಾಗಿ ಪೌಲನ್ ಹೇಳ್ತಾ ಇರುವುದು ತನ್ನ ಹಿಂದಿನ ದಿನದ ಕಳೆದ ದಿವಸದ ಬಗ್ಗೆ ಹೇಳ್ತಾ ಇದ್ದಾನೆ. और 17वें वचन से हम ऐसे पढ़ते हैं, 17ನೇ ವಚನದಿಂದ ಹೀಗೆ ಓದುತ್ತೇವೆ. और उसने मिलेतुस से एफेसस में कहला भेजा और कलीसिया के बुजुर्गों को बुलाया। ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. 2 चीजें मेरे मन में आती हैं, ನನ್ನ ಮನಸ್ಸಿನಲ್ಲಿ 2 ಸಂಗತಿಗಳು ಬರ್ತಾ ಇವೆ. लीडर्स के बारे में ಒಂದು ನಾಯಕರ ಬಗ್ಗೆ और प्लेस के बारे में। ಮತ್ತು ಸ್ಥಳದ ಬಗ್ಗೆ. सो एक प्लेस में बुला रहा है उनको, ಒಂದು ಸ್ಥಳದಲ್ಲಿ ಕರೀತಾ ಇದ್ದಾನೆ, वहां जा नहीं रहा है, वहां जा नहीं रहा, आज एफेसस को जा नहीं रहा ಅಲ್ಲಿ है। ಆತನು ಹೋಗ್ತಾ ಇಲ್ಲ. आज मिलेटस बोल के एक आइलैंड है, वहां बुला रहा है उनको। ಮಿಲೆತ್ ಎನ್ನುವ ಒಂದು ದ್ವೀಪ ಇದೆ, ಅಲ್ಲಿ ಕರೀತಾ ಇದ್ದಾನೆ. सबको नहीं बुला रहा है, ಎಲ್ಲರನ್ನ ಕರೀತಾ ಇಲ್ಲ, बुजुर्गों को बुला रहा है, ಹಿರಿಯರನ್ನ ಕರೀತಾ ಇದ್ದಾನೆ, लीडर्स को बुला रहा है। ನಾಯಕರನ್ನ ಕರೀತಾ ಇದ್ದಾನೆ. इन 2 चीजों से एक सच्चाई मेरे मन में चिपक रही है। ಈ 2 ವಿಷಯಗಳ ಮುಖಾಂತರ ಒಂದು ಸತ್ಯ ನನ್ನ ಹೃದಯದಲ್ಲಿ ಬರ್ತಾ ಇದೆ. He was a very good administrator. ಆತನು ಒಬ್ಬ ಒಳ್ಳೆ ಆಡಳಿತಗಾರನಾಗಿದ್ದ. उसकी तमाम लेटर्स को अगर आप पढ़ेंगे, ಆತನ ಎಲ್ಲ ಪತ್ರಿಕೆಗಳನ್ನು ಓದಿದರೆ उसकी जिंदगी को समझेंगे, ಅವರ ಜೀವಿತ ನಿಮಗೆ ತಿಳಿಯುತ್ತದೆ. Paul was not only just a good preacher, he was a good administrator. ಪೌಲನು ಒಬ್ಬ ಒಳ್ಳೆ ಪ್ರಚಾರಕನಷ್ಟೇ ಅಲ್ಲ, ಆತನು ಒಬ್ಬ ಒಳ್ಳೆ ಆಡಳಿತಗಾರನಾಗಿದ್ದ. करने वाला उतना ही नहीं, करवाने वाला भी था। ಅವನು ಮಾಡುವವನಷ್ಟೇ ಅಲ್ಲ, ಮಾಡಿಸುವವನು ಕೂಡ ಆಗಿದ್ದ. कहने वाला उतना ही नहीं, कहलवाने वाला भी था। ಅವನು ಹೇಳುವವನಷ್ಟೇ ಅಲ್ಲ, ಹೇಳಿಸುವವನಾಗಿದ್ದ. गुड एडमिनिस्ट्रेटर। ಆತನೊಬ್ಬ ಒಳ್ಳೆ ಆಡಳಿತಗಾರ. अगर हमारा घर अच्छा होना है, ನಮ್ಮ ಮನೆ ಒಳ್ಳೆಯದಾಗಬೇಕಾದ್ರೆ गुड एडमिनिस्ट्रेशन होना है। ನಮಗೆ ಒಳ್ಳೆ ಆಡಳಿತವಿರಬೇಕು. चंद घरों टूटे टूटे हुए हैं, ಕೆಲವು ಮನೆಗಳು ಒಡೆದು ಹೋಗಿವೆ, 3-13 हो चुके हैं। 3 ಆಗಿಬಿಟ್ಟಿದೆ. उसकी वजह क्या मालूम क्या? ಅದಕ್ಕೆ ಕಾರಣವೇನೋ ಗೊತ್ತಾ? अच्छा एडमिनिस्ट्रेशन नहीं है, ಒಳ್ಳೆ ಆಡಳಿತ ಅಲ್ಲಿ ಇಲ್ಲ. वहां एक एडमिनिस्ट्रेटर की जरूरत है। ಅಲ್ಲಿ ಒಂದು ಆಡಳಿತದ ಅವಶ್ಯಕತೆ ಇದೆ. Husband is the head of the family, ಗಂಡನು ಮನೆಯ ಒಂದು ಶಿರಸ್ಥಾನವಾಗಿದ್ದಾನೆ. wife is the navigator of the family. ಹೆಂಡತಿಯು ಒಂದು ಕುಟುಂಬದ ಒಂದು ನೇವಿಗೇಷನ್ ಆಗಿದ್ದಾಳೆ. जैसे बैलगाड़ी 2 बैलों के जरिए से खींची जाती है, ಯಾವ ರೀತಿಯಾಗಿ ಒಂದು ಚಕ್ಕಡಿ 2 ಗಾಲಿಗಳು ನಡೆಸುತ್ತದೆಯೋ इसी तरह परिवार 2 लोगों से खींची जाती है। ಅದೇ ರೀತಿಯಾಗಿ 2 ವ್ಯಕ್ತಿಗಳಿಂದ ಕುಟುಂಬವು ಎಳೆಯಲ್ಪಡುತ್ತದೆ. 2 बैल एक साथ जा रहे हैं, 2 ಎತ್ತುಗಳು ಒಟ್ಟಾಗಿ ಹೋಗುತ್ತವೆ, एक साथ रुक रहे हैं, ಒಟ್ಟಾಗಿ ಹೋಗ್ತಾ ಇವೆ, एक साथ दौड़ रहे हैं, ಒಟ್ಟಾಗಿ ಓಡ್ತಾ ಇವೆ. इसलिए गाड़ी अच्छी चलेगी। ಅದಕ್ಕಾಗಿ ಗಾಡಿ ಒಳ್ಳೆಯದಾಗಿ कहने ಹೋಗುತ್ತದೆ. का मतलब ये है, ಹೇಳುವುದಕ್ಕಾಗಿ ಇಷ್ಟೇ ಇದೆ. अगर हमारा परिवार तंदुरुस्त परिवार
बनना है, ನಮ್ಮ ಒಂದು ಕುಟುಂಬವು ಆರೋಗ್ಯವುಳ್ಳ हमारी ಕುಟುಂಬವಾಗಬೇಕಾದರೆ, कलीसिया तंदुरुस्त कलीसिया बनना है, ನಮ್ಮ ಸಭೆಯು ಆರೋಗ್ಯ ಸಭೆಯಾಗಬೇಕಾದರೆ, हमारा बिजनेस तंदुरुस्त बिजनेस बनना है, ನಮ್ಮ ಒಂದು ಬಿಸಿನೆಸ್ ಆರೋಗ್ಯವುಳ್ಳ ಬಿಸಿನೆಸ್ हमारी ಆಗಬೇಕಾದರೆ, कंपनी तंदुरुस्त बनना है। ನಮ್ಮ ಒಂದು ಕಂಪನಿ ಆರೋಗ್ಯವುಳ್ಳ ಕಂಪನಿ मैं कहता ಆಗಬೇಕಾದರೆ, हूं एडमिनिस्ट्रेशन इज इंपॉर्टेंट। ನಾನು ಹೇಳ್ತಾನೆ ಆಡಳಿತವು ಬಹಳ ಮುಖ್ಯ. दुनिया में बहुत सारी लीडरशिप के बारे में किताबें लिखी गई हैं। ಲೋಕದಲ್ಲಿ ನಾಯಕರ ಮೇಲೆ ಲೀಡರ್ಸ್ಗಳ ಮೇಲೆ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿವೆ. एक बात मैं ईमानदारी से बताना चाहता हूं, ಒಂದು ಮಾತನ್ನು ಪ್ರಾಮಾಣಿಕವಾಗಿ ನಾನು ಹೇಳಲು ಬಯಸುತ್ತೇನೆ. 80% of the leadership books are written on the basis of the biblical values. 80% ನಾಯಕರ ಮೇಲೆ ಬರೆದಂತ ಪುಸ್ತಕವು Yes. ಬೈಬಲ್ ಆಧಾರಿತವಾಗಿದೆ. और पौल की जिंदगी के बारे में, ಅದು ಪೌಲನ ಜೀವಿತದ ಕುರಿತಾಗಿ. मिसाल के तौर पर जत्रो की जिंदगी को एक दफा हम ध्यान कर रहे थे। ಉದಾಹರಣೆಗಾಗಿ ಯೆತ್ರೋನ ಜೀವಿತದ ಕುರಿತಾಗಿ ಒಂದ್ಸಲ ಧ್ಯಾನ ಮಾಡಿದ್ದೇವೆ. मोसेस की लीडरशिप के बारे में ध्यान कर रहे थे। ಮೋಶೆಯ ನಾಯಕತ್ವದ ಬಗ್ಗೆ ಧ್ಯಾನ ಮಾಡಿದ್ದೇವೆ. कहने का मतलब ये है, ಹೇಳುವುದಕ್ಕಾಗಿ ಇಷ್ಟೇ ಇದೆ ಪ್ರಿಯರೇ, हमारा एडमिनिस्ट्रेशन ठीक होना चाहिए। ನಮ್ಮ ಆಡಳಿತ ಸರಿಯಾಗಿರಬೇಕು. एक हमारे घर का एडमिनिस्ट्रेशन बराबर नहीं होता, ಒಂದೊಂದು ಸಲ ನಮ್ಮ ಮನೆಯ ಆಡಳಿತ ಸರಿಯಾಗಿರುವುದಿಲ್ಲ. इसलिए हमारा घर टुक जाता है। ಅದಕ್ಕಾಗಿ ನಮ್ಮ ಮನೆ ಮುರಿದು ಹೋಗುತ್ತದೆ. बच्चे एक तरफ, माँ बाप एक तरफ, ಮಕ್ಕಳು ಒಂದ್ ಕಡೆ, ತಂದೆ ತಾಯಿ ಒಂದ್ ಕಡೆ. 128 भजन संगीता में हम पढ़ते हैं, 128ನೇ ಕೀರ್ತನೆ ನಾವು ಓದುತ್ತೇವೆ. टेक देम नीचे लेके जाओ, ತಗೊಂಡು ಹೋಗ್ಬಿಟ್ರಿ ನೀವು, ಹೋಗ್ರಿ ನೀವು, ಕೆಳಗಡೆ ಹೋಗ್ರಿ, ಒಂದು ತಗೊಂಡು ಹೋಗ್ರಿ ನೀವು, प्लीज। बच्चों को जब बैठाना हमें सीखना, माँ बाप से मैं बताना चाहता हूं, ತಂದೆ ತಾಯಿಗೆ ಹೇಳಲು ನಾನು ಬಯಸುತ್ತೇನೆ, यहाँ बच्चों को बिठाना है। ನಾ ಇಲ್ಲಿ ಮಕ್ಕಳನ್ನು ಕೂಡಿಸಬೇಕು. मैं 45 साल से पास्टर हूँ, ನಾನು 45 ವರ್ಷದಿಂದ ಪಾಸ್ಟರ್ ಆಗಿದ್ದೇನೆ. अलग अलग ममालिकों को गुजरा गया हूँ। ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದೇನೆ. परसों जब मैं मेरा पासबुक देख रहा था, उस वक्त मुझे पता चला कितने ममालिकों को गया हूँ। ಮೊನ್ನೆ ನನ್ನ ಒಂದು ಪಾಸ್ಪೋರ್ಟ್ ನೋಡುವಾಗ ಗೊತ್ತಾಯ್ತು ಎಷ್ಟು ದೇಶಗಳಿಗೆ ನಾನು ಹೋಗಿದ್ದೇನೆ. अलग अलग लोगों को देखा हूँ मैंने। ಬೇರೆ ಬೇರೆ ಜನರನ್ನು ನಾನು ನೋಡಿದ್ದೇನೆ. माँ बाप अपने बच्चों को ठीक करेंगे तो बैठ जाएंगे, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸರಿಪಡಿಸಿದರು ಕೂತ್ಕೊಳ್ತಾರೆ. चंदो कहते हैं मेरा बच्चा बैठता ही नहीं। ಕೆಲವು ಹೇಳ್ತಾರೆ ನನ್ನ ಮಕ್ಕಳು ಕೂಡುವುದೇ ಇಲ್ಲ. बच्ची की खामी नहीं है, ಅದು ಮಕ್ಕಳ ಒಂದು ನ್ಯೂನತೆ ಅಲ್ಲ, अब ये आपकी खामी है। ಅದು ನಿಮ್ಮ ನ್ಯೂನತೆ. बच्चे ठीक नहीं है तो मैं कहता हूँ माँ बाप ठीक नहीं है। ಮಕ್ಕಳು ಸರಿ ಇಲ್ಲಪ್ಪ ಅಂತ ಹೇಳಿದ್ರೆ ತಂದೆ ತಾಯಿಗಳು ಸರಿ ಇಲ್ಲ ಎಂಬುದಾಗಿ ನಾನು ಹೇಳ್ತೇನೆ. ये भी एडमिनिस्ट्रेशन में आ जाता है, ಇದು ಕೂಡ ಆಡಳಿತದಲ್ಲೇ ಬರ್ತದೆ. इसलिए मैं कहता हूँ कि भाई एडमिनिस्ट्रेशन की बहुत जरूरत है हमारे जिंदगी में। ಅದಕ್ಕಾಗಿ ಪ್ರೇರ ನಮ್ಮ ಜೀವಿತದಲ್ಲಿ ಆಡಳಿತ ನಡೆಸುವುದು ಬಹಳ ಮುಖ್ಯವಾಗಿದೆ. और उसके बाद हम देखते हैं, ಅದಾದ ಮೇಲೆ ನಾವು ನೋಡ್ತೇವೆ, जब वो उसके पास आए तो उनसे कहा, तुम खुद जानते हो कि मैं पहले दिन से लेकर मैं आसिया में कदम रखा, हर वक्त तुम्हारे साथ किस तरह रहा। ಅವರು ಅವನ ಬಳಿಗೆ ಬಂದಾಗ ಅವರಿಗೆ ಅವನು ಹೇಳಿದ್ದೇನೆಂದರೆ, Yes. ನಾನು ಅಸ್ಸಸಿ ಮೇಲೆ ಕಾಲಿಟ್ಟ ಮೊದಲನೇ ದಿವಸದಿಂದ ನಿಮ್ಮ ಮಧ್ಯೆ ಎಲ್ಲಾ ಕಾಲದಲ್ಲೂ ಹೇಗೆ ನಡೆದುಕೊಂಡೆನೆಂಬುದು ನೀವೇ ಬಲ್ಲಿರಿ. दो बातें इस वचन से मुझे समझ में आ रही है। ಎರಡು ಸಂಗತಿಗಳು ಈ ವಚನದಿಂದ ಗೊತ್ತಾಗುತ್ತದೆ ನನಗೆ. You know my life, ನೀವು ನನ್ನ ಜೀವಿತದ ಬಗ್ಗೆ ಗೊತ್ತು. मेरी जिंदगी को आप जानते ನನ್ನ हैं। ಜೀವಿತದ ಬಗ್ಗೆ ನಿಮಗೆ ಗೊತ್ತು. My life is an open book, ನನ್ನ ಜೀವನ ಒಂದು ತೆರೆದ ಪುಸ್ತಕ. हमारी जिंदगी भी वैसे होना है। ನಮ್ಮ ಜೀವಿತವೂ ಕೂಡ ಹಾಗೆ ಇರಬೇಕು. अंदर एक बाहर एक नहीं होना है, ಒಳಗಡೆ ಒಂದು ಹೊರಗಡೆ ಒಂದು ಇರಬಾರದು. बोलना एक कहना एक नहीं है। ಹೇಳೋದೊಂದು ಮಾಡೋದೊಂದು ಇರಬಾರದು. मैं कहता हूँ हमारी जिंदगी खुली किताब होना चाहिए। ನಮ್ಮ ಜೀವನ ತೆರೆದ ಪುಸ್ತಕವಾಗಿರಬೇಕು. When there is a higher level of transparency ಯಾವಾಗ ನಾವು ಎಲ್ಲ ತೆರೆದ ವ್ಯಕ್ತಿಗಳಾಗಿರುತ್ತೇವೆಯೋ, and the higher level of trust emerge from the heart of the people, ಜನರ ಹೃದಯದಲ್ಲಿ ನಮ್ಮ ವಿಷಯದಲ್ಲಿ ಎತ್ತರವಾದ ಒಂದು ಗೌರವ ಬರುತ್ತದೆ. जितना ज्यादा ट्रांसपेरेंट हम हैं, ನಾವು ಎಷ್ಟು ತೆರೆದ ಮನಸ್ಸುಳ್ಳವರಾಗಿರುತ್ತೇವೆಯೋ उतना ज्यादा ट्रस्ट लोगों का आ जाएगा। ಅಷ್ಟು ಭರವಸೆ ನಂಬಿಕೆ ನಮ್ಮ ಮೇಲೆ ಜನರ ಬರುತ್ತದೆ. सिर्फ यहाँ ही नहीं, बार बार अलग अलग जगह पर पौल कह रहे हैं, ಇಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ ಎಂಬುದಾಗಿ ಪೌಲನು ಹೇಳ್ತಾ you ಇದ್ದಾನೆ. know my life, ನನ್ನ ಜೀವಿತ ನಿಮಗೆ ಗೊತ್ತು. you know how I live, ನಾನು ಹೇಗೆ ಜೀವಿಸಿದ್ದೆ ನಿಮಗೆ you ಗೊತ್ತು. know how I behave, ನಾನು ಹೇಗೆ ಇದ್ದೆಂಬುದಾಗಿ ನಿಮಗೆ मेरी ಗೊತ್ತು. जिंदगी कैसी थी आपको मालूम है। ನನ್ನ ಜೀವನ ಹೇಗಿತ್ತೆಂಬುದಾಗಿ ನಿಮಗೆ ಗೊತ್ತು. बिली ग्राहम के लाइफ से बहुत बड़ा मुतासिर हूं मैं। ಬಿಲಿ ಗ್ರಾಮ್ ಅವರ ಜೀವಿತದ ಕುರಿತಾಗಿ ನಾನು ಬಹಳ ಒಂದು हर ಆಶ್ಚರ್ಯಪಟ್ಟಿದ್ದೇನೆ. एक चीज ट्रांसपेरेंट थे, ಪ್ರತಿಯೊಂದು ವಿಷಯದಲ್ಲಿ ಅವರು ತೆರೆದವರಾಗಿದ್ದರು. कितने पैसे आए, ಎಷ್ಟು ಹಣ ಬಂತು, कितने पैसे खर्च किए गए, ಎಷ್ಟು ಹಣ
ಖರ್ಚು क्या ಮಾಡಲ್ಪಟ್ಟಿದ್ದು, क्या किस किस चीज के लिए खर्चा किए गए। ಯಾವುದಕ್ಕೆಲ್ಲ ನಾವು ಖರ್ಚು ಮಾಡಿದ್ದೇವೆ. कोट बूट कार गाड़ी वगैरह रखते थे वो, ಕೋಟ್ ಬೂಟ್ ಕಾರ್ ಗಾಡಿ ಎಲ್ಲ ಇಟ್ಕೊಳ್ತಿದ್ರು, लेकिन बहुत सिंपल जिंदगी गुजारते थे। ಆದರೂ ಬಹಳ ಸರಳವಾದ ಜೀವಿತ ನಡೆಸ್ತಾ ಇದ್ರು. इसलिए दुनिया भर के लोग उन पर ट्रस्ट करना शुरू कर दिए। ಅದಕ್ಕಾಗಿ ಲೋಕದಲ್ಲಿ ಎಲ್ಲರೂ ಜನರು ಅವರ ಮೇಲೆ ನಂಬಿಕೆ ಇಟ್ಟರು. हमारी जिंदगी भी खुली किताब रहे। ನಮ್ಮ ಜೀವನವೂ ಕೂಡ ತೆರೆದ मैं ಪುಸ್ತಕವಾಗಬೇಕು. आपको पूछना चाहता हूँ, ನಾನು ನಿಮಗೆ ಕೇಳಲು आर ಬಯಸ್ತೇನೆ, यू ट्रांसपेरेंट बिफोर योर हस्बैंड? ನೀವು ನಿಮ್ಮ ಗಂಡನ ಮುಂದೆ ಟ್ರಾನ್ಸ್ಪರೆನ್ಸ್ ಆಗಿದ್ದೀರೋ? आर यू ट्रांसपेरेंट बिफोर योर वाइफ? ನಿಮ್ಮ ಹೆಂಡತಿಯ ಮುಂದೆ ನೀವು ಟ್ರಾನ್ಸ್ಪರೆಂಟ್ बीवी ಆಗಿದ್ದೀರೋ? और मर्द के सामने ट्रांसपेरेंट हैं क्या? ನೀವು ಗಂಡ ಮತ್ತು ಹೆಂಡತಿ ಮುಂದೆ ಟ್ರಾನ್ಸ್ಪರೆಂಟ್ ಆಗಿದ್ದೀರೋ? आपके साथीदारों के साथ ट्रांसपेरेंट हैं क्या? ನಿಮ್ಮ ಸಂಗಾತಿಗಳೊಂದಿಗೆ ನೀವು ಟ್ರಾನ್ಸ್ಪರೆಂಟ್ ಆಗಿದ್ದೀರೋ? जीसस वाज ट्रांसपेरेंट। ಯೇಸು ಸ್ವಾಮಿ ಅವರು ಇದೇ ರೀತಿಯಾಗಿ ಟ್ರಾನ್ಸ್ಪರೆಂಟ್ एक ಆಗಿದ್ದರು. बार मिरेकल के बारे में अपने चेलों से यीशु मसीह कह रहे थे, ಒಂದು ಸಲ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳ ಬಗ್ಗೆ ಶಿಷ್ಯರಿಗೆ ಹೇಳ್ತಾ ಇದ್ರು, ऐसी कोई चीज नहीं है मैंने आपको नहीं बताया है, ಈ ಹೇಳದೇ ಇರುವಂತ ಯಾವ ಸಂಗತಿಯೂ ನಿಮ್ಮ ಮುಂದೆ ಇಲ್ಲ, सब कुछ आपको मैं बता चुका हूं, ಎಲ್ಲವನ್ನೂ ನಾನು ನಿಮಗೆ ಹೇಳಿದ್ದೇನೆ. मेरी जिंदगी आप अच्छी तरह से जानते हैं। ನನ್ನ ಜೀವಿತದ ಕುರಿತಾಗಿ ನಿಮಗೆ ಒಳ್ಳೆಯದಾಗಿ ಗೊತ್ತು. यूहन्ना सुसमाचार पहले अध्याय को अगर आप पढ़ेंगे, ಯೋಹಾನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಓದಿದರೆ मसीह का प्रचार शुरू हो रहा ಅಲ್ಲಿ है। ಯೇಸುವಿನ ಒಂದು ಪ್ರಚಾರ ಪ್ರಾರಂಭವಾಗ್ತಾ ಇದೆ. फौरन दो चेले जो बपतिस्म देने वाले यूहन्ना के चेले थे आपके पीछे आना शुरू कर दिए। ತಕ್ಷಣವೇ ಇಬ್ಬರು ಶಿಷ್ಯರು ಬಾಪ್ತಿಸಂ ತೆಗೆದುಕೊಂಡಂತ ಆ ಯೋಹಾನನ ಬಾಪ್ತಿಸಂ ತೆಗೆದುಕೊಂಡಂತ ಆ ಶಿಷ್ಯರು ಯೇಸುವಿನ ಬಳಿಗೆ ಬಂದರು. और पीछे आ रहे हैं उसके, ಅವರ ಹಿಂದೆ ಹೋಗ್ತಾ ಇದ್ದಾರೆ. आते आते पूछ रहे हैं आपका पता क्या है बता दो। ಅವ್ರ ಹಿಂದೆ ಬರುತ್ತಾ ಕೇಳ್ತಾ ಇದ್ದಾರೆ, ನೀವು ಎಲ್ಲಿ ಇರ್ತೀರಿ ಎಂಬುದಾಗಿ. अगर मुझे आकर कोई पूछते तो ಯಾರಾದ್ರೂ ನನ್ನನ್ನು ಬಂದು ಕೇಳಿದರೆ फौरन मैं बता देता था, ತಕ್ಷಣವೇ ನಾನು ಹೇಳ್ತಾ ಇದ್ದೆ, बॉक्साइड रोड पे रह रहा हूँ, ಬಾಕ್ಸಟ್ ರೋಡ್ ನಲ್ಲಿ ಇದ್ದೇನೆ, केएलई हॉस्पिटल के पीछे रह रहा हूँ, ಕೆಎಲ್ಇ ಹಾಸ್ಪಿಟಲ್ ಹಿಂದಿದ್ದೇನೆ, अजम नगर के नजदीक है, ಅಜಮ್ ನಗರದ ಹತ್ತಿರವಿದೆ, जाते जाते चर्च हमारी राइट साइड नजर आएगी, ಹೋಗುವಾಗಲೇ ಬಲಗಡೆಯಲ್ಲಿ ನಮ್ಮ ಚರ್ಚ್ ಇದೆ. ये एड्रेस दे सकता था मैंने, ನಾನು ಈ ಒಂದು ಅಡ್ರೆಸ್ ಕೊಡಬಹುದಾಗಿತ್ತು, ऐसा देता हूं मैं, ಹೀಗೆ ನಾನು ಕೊಡ್ತೇನೆ. लेकिन यीशु मसीह वैसे नहीं बताए। ಆದ್ರೆ ಯೇಸು ಸ್ವಾಮಿ ಅವರು ಹೇಗೆ ಹೇಳಿಲ್ಲ, You come and see, ನೀವು ಬಂದು ನೋಡ್ರಿ, मेरे पास आओ, ನೀವು ನನ್ನ ಬಳಿಗೆ ಬನ್ನಿರಿ, मेरे साथ रहो, ನನ್ನೊಂದಿಗೆ ಇರ್ರಿ, मेरे साथ खाना खाओ, ನನ್ನೊಂದಿಗೆ ನೀವು ಊಟ ಮಾಡ್ರಿ, मेरे पास जियो, ನನ್ನೊಂದಿಗೆ ಜೀವಿಸಿರಿ, मेरे साथ रहने के बाद आपको पता चलेगा ನನ್ನೊಂದಿಗೆ ವಾಸ ಮಾಡಿದ ಮೇಲೆ ನಿಮಗೆ मैं ಗೊತ್ತಾಗುತ್ತದೆ आने वाला मसीह हूं या नहीं। ನಾನು ಮುಂದೆ ಬರ್ಲಿಕ್ಕಿರುವ ಮಸೀಹನಾಗಿದ್ದೇನೋ ಇಲ್ಲೋ उनके ಎಂಬುದಾಗಿ. पास चेले उनके साथ चले गए, ಶಿಷ್ಯರು ಅವರ ಹಿಂದೆ ಹೋದರು. दो चेले थे, ಇಬ್ಬರು ಶಿಷ್ಯರಿದ್ದರು. उसमें से एक एंड्रयू था, ಅದರಲ್ಲಿ ಒಬ್ಬನ ಅಂದ್ರಿಯನಾಗಿದ್ದ, मसीह के साथ रहने लगा, ಯೇಸುವಿನೊಂದಿಗೆ ವಾಸ ಮಾಡಿದ, जीने लगा, ಜೀವಿಸಲಿಕ್ಕೆ ಶುರು उसके ಮಾಡಿದ. बाद घर को जाकर बता रहा है, ಮನೆಗೆ ಹೋಗಿ ಅವನು ಹೇಳ್ತಾ ಇದ್ದಾನೆ, "ए, आने वाले मसीह को हमने देखा है, ಬರ್ಲಿಕ್ಕಿರುವ ಮಸೀಹನನ್ನು ನಾವು ನೋಡಿದ್ದೇವೆ, उनकी सच्चाई को जान लिया। ಯಾಕಂತ ಹೇಳಿದ್ರೆ ಸತ್ಯ ಅವರಿಗೆ ಗೊತ್ತಾಯಿತು. क्या मैं कहने की कोशिश कर रहा हूं मेरे प्यारे भाई और बहनों, ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಏನು ಹೇಳಲು ಪ್ರಯತ್ನ ಮಾಡ್ತಾ हमारी ಇದ್ದೇನೆ, जिंदगी खुली किताब रहे, ನಮ್ಮ ಜೀವನ ತೆರೆದ चोरी ಪುಸ್ತಕವಾಗಬೇಕು. छुपी की जिंदगी हमें नहीं होना चाहिए। ಕದ್ದು ಮುಚ್ಚಿ ನಡೆಸುವ ಜೀವಿತವಾಗಬಾರದು. एक दिन अंडा फूट जाएगा, ಒಂದು ದಿನ ಮೊಟ್ಟೆ ಒಡೆಯುತ್ತದೆ. राजू के अंडे की कहानी मैं बताया हूं, आपको याद है? ರಾಜುವಿನ ಒಂದು ಮೊಟ್ಟೆ ಕತೆ ಹೇಳಿದ್ದೆ, ನಿಮಗೆ ನೆನಪಿರಬಹುದು. राजू एक गार्डन में चला गया था, ರಾಜು ಒಂದು ಗಾರ್ಡನ್ ಗೆ ಅವನು ಹೋದ. जाने से पहले वॉचमैन पूछा, बताया कि कुछ चोरी नहीं करना, ಹೋಗೋದಕ್ಕಿಂತ ಮುಂಚೆ ವಾಚ್ಮನ್ ಹೇಳಿದ, ಯಾರು ಕಳ್ಳತನ ಮಾಡಬಾರದು. लेकिन राजू को छोटे छोटे अंडे चिड़ियों के थे, पसंद आ गई, ले लिया, ಆದರೆ ರಾಜುವಿಗೆ ಪಕ್ಷಿಯ ಚಿಕ್ಕ ಚಿಕ್ಕ ಮೊಟ್ಟೆಗಳು ಇಷ್ಟವಾದವು, ಅವನು ತೆಗೆದುಕೊಂಡ, पॉकेट में रखा, ಪಾಕೆಟ್ ನಲ್ಲಿ ಇಟ್ಟುಕೊಂಡ. और उसके बाद पता चला कि वॉचमैन हर एक को जांच रहा है, ಅದಾದ್ಮೇಲೆ ಗೊತ್ತಾಯಿತು, ವಾಚ್ಮನ್ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡ್ತಾ और ಇದ್ದಾನೆ. ये राजू पॉकेट के अंडे लेकर टोपी के अंदर रखा, ಈ ರಾಜು ಜೇಬಿನಲ್ಲಿದ್ದಂತ ಮೊಟ್ಟೆಗಳನ್ನ ತೆಗೆದುಕೊಂಡು ತಲೆ ಮೇಲೆ ಇಟ್ಟುಕೊಂಡ. और वॉचमैन तपास करने से पहले ही बता दिया, मैं कुछ नहीं चुराया। ವಾಚ್ಮನ್ ತಪಾಸಣೆ ಮಾಡೋದಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೆ, ನಾನು ಏನ್ ತೆಗೆದುಕೊಂಡಿಲ್ಲ. वॉचमैन को बड़ी खुशी हो गई, शबाश बोल के सर पर मार दिया। ವಾಚ್ಮನ್ಗೆ ಬಹಳ ಸಂತೋಷವಾಯಿತು, ಶಬಾಷ್ ಎಂಬುದಾಗಿ ಹೇಳಿ ತಲೆ ಮೇಲೆ ಹೊಡೆದ. जब शबाश बोल के सर पर मार दिया, ಯಾವಾಗ ಶಬಾಷ್ ಎಂಬುದಾಗಿ ತಲೆ ಮೇಲೆ ಹೊಡೆದನು, अंडा फूट गया, ಮೊಟ್ಟೆ ಒಡೆಯಿತು, फूटा हुआ अंडा बहने लगा। ಒಡೆದಿರುವ ಮೊಟ್ಟೆ ಸೋರಿತು. एक दिन मार लगेगा सर पर, ಒಂದು ದಿನ ತಲೆ ಮೇಲೆ ಹೊಡೆತ ಬೀಳುತ್ತದೆ, फूट जाएगा अंडा, ಮೊಟ್ಟೆ ಒಡೆಯುತ್ತದೆ, बहना शुरू हो जाएगा। ಅದು ಸುರಿಲಿಕ್ಕೆ ಪ್ರಾರಂಭವಾಗುತ್ತದೆ. यीशु मसीह ने बताए हैं, ಯೇಸು ಸ್ವಾಮಿ ಅವರು ಹೇಳಿದ್ದಾರೆ, there is nothing which can be hidden anymore, ಯಾವುದೂ ಕೂಡ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. एक दिन अंडा फूटेगा, ಒಂದು ದಿನ ಮೊಟ್ಟೆ ಒಡೆಯುತ್ತದೆ. सच्चे बने, ಸತ್ಯವಂತರಾಗಿರ್ರಿ, अच्छे बने,
ಒಳ್ಳೆಯವರಾಗಿರ್ರಿ, ईमानदार बने, ಪ್ರಾಮಾಣಿಕರಾಗಿರ್ರಿ, नम्र बने, ನಾವು ನಮ್ರರಾಗಿರ್ರಿ. और ये जिंदगी बिताना शुरू हो जाएंगे ना, ಇಂಥ ಜೀವಿತ ನಾವು ನಡೆಸುವುದಾದ್ರೆ मरने के बाद भी हमारे लोग याद करेंगे मेरा डैडी अच्छा था. ಮರಣದ ನಂತರವೂ ಅವರು ಹೇಳ್ತಾರೆ ನನ್ನ ತಂದೆ ಒಳ್ಳೆಯವನಾಗಿದ್ದ. व्हाट्सएप में मैं एक मजाक देख रहा था. ವಾಟ್ಸ್ಆಪ್ ನಲ್ಲಿ ಒಂದು ತಮಾಷೆ ನಾನು ಓದುತ್ತಾ ಇದ್ದೆ. एक बीवी आकर कह रही है, ಒಂದು ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ, एक बंदा मर गया, ಒಬ್ಬ ವ್ಯಕ್ತಿ ಸತ್ತು ಹೋದ, बहुत अच्छा बंदा था वो, ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ. फौरन मर्द बता रहा है, ತಕ್ಷಣವೇ ಗಂಡನ ಹೇಳ್ತಾ ಇದ್ದಾನೆ, अच्छे लोगों को परमेश्वर जल्दी ले लेता है. ಒಳ್ಳೆಯ ಜನರನ್ನ ದೇವರು ಬೇಗನೆ ಕರೆದುಕೊಳ್ತಾನೆ. फौरन बीवी कह रही है, ತಕ್ಷಣವೇ ಹೆಂಡತಿ ಹೇಳ್ತಾ लगता है ಇದ್ದಾಳೆ, इसलिए आपको परमेश्वर जल्दी नहीं ले रहा है, ಅದಕ್ಕಾಗಿ ದೇವರು ನಿಮ್ಮ ಇನ್ನೂ ಕರ್ಕೊಂಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. एक दिन हमारा अंडा फुटेगा, ಒಂದು ದಿನ ನಮ್ಮ ಮೊಟ್ಟೆ ಒಡೆಯುತ್ತದೆ, सच्चे बन जाएंगे, ನಾವು ಸತ್ಯವಂತರಾದರೆ लंबी जिंदगी जिएंगे जी. ದೀರ್ಘಾಯುಷ್ಯವನ್ನು ನಾವು ये ಜೀವಿಸುತ್ತೇವೆ. बाइबल बताती है हमें. ಇದು ಬೈಬಲ್ ನಮಗೆ सो ಹೇಳುತ್ತದೆ. मैं कह रहा था, ನಾನು ಹೇಳ್ತಾ ಇದ್ದೆ, सो लीडरशिप के एडमिनिस्ट्रेटिव क्वालिटी के बारे में बता रहा था, ಆಡಳಿತದ ಒಂದು ಸ್ವಭಾವದ ಬಗ್ಗೆ ನಾನು ಹೇಳ್ತಾ और ಇದ್ದೆ. 18वें वचन की बुनियाद 18वें वचन से मैं बता रहा था, 18ನೇ ವಚನದಿಂದ ನಾನು ಹೇಳ್ತಾ ಇದ್ದೆ, इसकी जिंदगी खुली किताब थी, ಆತನ ಜೀವನ ಒಂದು ತೆರೆದ ಪುಸ್ತಕವಾಗಿತ್ತು. मेरा आना जाना उठना बैठना लेना देना कहना बोलना सोच विचार मेरे प्यारो आप अच्छी तरह से जानते हो. ಹೋಗುವುದು ಬರುವುದು ಕೂತ್ಕೊಳ್ಳುವುದು ಕೊಡೋದು ತೆಗೆದುಕೊಳ್ಳುವುದು ಹೇಳುವುದು ಮಾಡುವುದು ಎಲ್ಲವೂ ಪ್ರೇರೆ ನಿಮಗೆ ಒಳ್ಳೆಯದಾಗಿ ಗೊತ್ತಿದೆ. और दूसरी बात इस वचन में और एक बात भी है, ಎರಡನೇ ವಿಷಯ ಒಂದು ವಚನದಲ್ಲಿ ಇನ್ನೂ ಇದೆ, अब तक कहता है वो, इल्लीवरेगे ಮೊದಲು लंबा समय हो गया है, ಬಹಳಷ್ಟು ಸಮಯವಾಗಿದೆ, और मतलब लंबा वक्त हो गया है, ಇದರ ಅರ್ಥ ಹೆಚ್ಚಿನ लेकिन ಸಮಯವಾಗಿದೆ. फिर भी रिलेशनशिप में कोई दरारें नहीं आई. ಆದರೂ ಕೂಡ ಒಂದು ಸಂಬಂಧದಲ್ಲಿ ಯಾವುದೇ ಬಿರುಕಿಲ್ಲ. थियोलॉजियन कहते हैं, ಥಿಯಾಲಜಿಯನ್ ಅವರು ಹೇಳ್ತಾರೆ, Paul was a people person. ಪೌಲನು ಜನರೊಂದಿಗೆ ಬೆರೆಯುವವನಾಗಿದ್ದ. मैं कहता हूं people person होना चाहिए. ನಾವೆಲ್ಲರೂ ಜನರೊಂದಿಗೆ चंद लोग ಬೆರೆಯುವವರಾಗಿರಬೇಕು. अच्छे हैं, सच्चे हैं, ईमानदार हैं, ಕೆಲವರು ಒಳ್ಳೆಯವರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ, ಸತ್ಯವಂತರಾಗಿದ್ದಾರೆ, लेकिन सोशल नहीं है. ಆದ್ರೆ ಅವರು ಸಾಮಾಜಿಕವಾಗಿ ಬೆರೆಯುವುದಿಲ್ಲ. यूहन्ना सुसमाचार को अगर आप पढ़ेंगे, ಯೋಹಾನನ ಸುವಾರ್ತೆ ನೀವು ಓದಿದರೆ एक एक अध्याय में एक एक सच्चाई यूहन्ना यीशु के बारे में जिक्र कर रहे हैं. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಸತ್ಯವನ್ನು ಯೋಹಾನನು ಯೇಸುವಿನ ಬಗ್ಗೆ ಹೇಳ್ತಾ ಇದ್ದಾನೆ. और पहले अध्याय में he is telling that he is a son of God. ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಆತನು ದೇವರ ಮಗನು. दूसरे अध्याय में he is a son of man. ಎರಡನೇ ಒಂದು ಅಧ್ಯಾಯದಲ್ಲಿ ಆತನು ಮನುಷ್ಯ ಕುಮಾರನು. son of God इसलिए कह रहे हैं कि खुदा की तरफ से आया हुआ है. ದೇವರ ಮಗನು ಎಂಬುದಾಗಿ ಹೇಳಲಿಕ್ಕೆ ಕಾರಣ ಅವನು ದೇವರಿಂದ ಬಂದಿದ್ದಾನೆ. और दूसरे अध्याय में son of man कहने की वजह क्या है? ಎರಡನೇದಾಗಿ ಆತನು ಮನುಷ್ಯ ಕುಮಾರನು ಎಂಬುದಾಗಿ ಹೇಳಲಿಕ್ಕೆ ಕಾರಣವೇನು? शादी को जा रहा है, ಮದುವೆಗೆ ಹೋಗ್ತಾ ಇದ್ದಾನೆ. मतलब he was from God, a godly man. ಆತನು ದೇವರಿಂದ ಬಂದಿದ್ದ, ಆತ ದೈವಿಕ But ವ್ಯಕ್ತಿ. he was a social man. ಮತ್ತು ಅದೇ ಸಮಯದಲ್ಲಿ ಒಬ್ಬ ಸಾಮಾಜಿಕ He ವ್ಯಕ್ತಿಯೂ was a ಕೂಡ, very spiritual man. ಅದೇ ಸಮಯದಲ್ಲಿ ಆತ್ಮಿಕ ವ್ಯಕ್ತಿಯೂ ಕೂಡ ಆಗಿದ್ದ. He was a social man. ಆತನು ಒಬ್ಬ ಸಾಮಾಜಿಕ ವ್ಯಕ್ತಿ. We need to become a social people. ನಾವು ಕೂಡ ಆ ರೀತಿಯಾಗಿ ಸಾಮಾಜಿಕ ವ್ಯಕ್ತಿಗಳಾಗಬೇಕು. लोगों के घरों में लोग आना पसंद नहीं करते. चंद लोग अपने घरों में आना पसंद नहीं करते. ಕೆಲವು ಜನರಿಗೆ ತಮ್ಮ ಮನೆಗಳಿಗೆ ಜನರು ಬರುವುದು ಇಷ್ಟವಿಲ್ಲ. नहम्याह की जिंदगी के बारे में मैं देख रहा था. ನೆಹೆಮೀಯನ ಜೀವಿತದ ಬಗ್ಗೆ ನಾನು ನೋಡ್ತಾ ಇದ್ದೆ. कितने लोग आते हैं, कितने लोग सोते हैं, कितने लोग खाते हैं, पता ही नहीं चलता. ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಮಲಗುತ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಅವರಿಗೆ ಗೊತ್ತೇ ಇಲ್ಲ. कितने गाय कुर्बान कर रहे हैं, कितने बकरियां काट रहे हैं, पता नहीं ಎಷ್ಟು चलता. ಅಲ್ಲಿ ದನಗಳನ್ನು ಕೊಯ್ತಾ ಇದ್ದಾರೆ, ಎಷ್ಟು ಕುರಿಗಳನ್ನು ಕೊಯ್ತಾ ಇದ್ದಾರೆ ಗೊತ್ತೇ ಇಲ್ಲ. दिल बड़ा था, ಹೃದಯ ದೊಡ್ಡದಾಗಿತ್ತು, घर बड़ा था, ಮನೆ ದೊಡ್ಡದಾಗಿತ್ತು, जिंदगी बड़ी हो गई, ಜೀವಿತವು ದೊಡ್ಡದಾಯಿತು. दूसरी बिगड़ी हुई जिंदगी को उसने बना दिया. ಆತನು ಮುರಿದಿರುವ ಆ ಒಂದು ಕಟ್ಟಡವನ್ನು ಆತ ತಿರುಗಿ ಕಟ್ಟಿದ. मैं कहता हूं हमारी जिंदगी को बनाने वाले होना ನಾನು चाहिए. ಹೇಳ್ತೇನೆ, ನಾವು ನಮ್ಮ ಜೀವಿತವನ್ನು ಕಟ್ಟುವವರಾಗಿರಬೇಕು. मेरी बेटी और परिवार अपना हमारे घर आए हैं बहुत दिनों के बाद. ಬಹಳ ದಿನಗಳ ನಂತರ ನನ್ನ ಮಗಳು ಅವರ ಕುಟುಂಬವು ನಮ್ಮ ಮನೆಗೆ ಬಂದಿದೆ. 2 तारों को भी लाए हैं वो, ಅವರು 2 ನಕ್ಷತ್ರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. और छोटा तारा तो तारा ही है वो. ಎರಡನೇ ಒಂದು ನಕ್ಷತ್ರ ನಿಜವಾದ ನಕ್ಷತ್ರ. और वो बच्ची कह रही है, ಆ ಮಗು ಹೇಳ್ತಾ ಇದೆ, How many people are coming to your house here? ಇಲ್ಲಿ ನಮ್ಮ ಮನೆಗೆ ಎಷ್ಟು ಜನ ಬರ್ತಾ ಇದ್ದಾರೆ, बहुत कितने कहां से आ रहे हैं पता नहीं चल रहा. ಎಲ್ಲಿಂದ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ये ಇಲ್ಲ. सुनने के बाद मुझे बड़ी खुशी हो गई. ಇದು ಕೇಳಿದ ಮೇಲೆ ನನಗೆ ಬಹಳ ಸಂತೋಷವಾಯಿತು. मैं कहता हूं we need to become a people person. ನಾನು ಹೇಳ್ತೇನೆ, ನಾವು ಜನರೊಂದಿಗೆ ಬೆರೆಯುವಂತ ಜನರಾಗಬೇಕು. उसके लिए टेंशन होता है, ಅದಕ್ಕಾಗಿ ನಮಗೆ ಟೆನ್ಷನ್ ಆಗ್ತದೆ, जरा परेशानी होती है, ಸ್ವಲ್ಪ ಕಷ್ಟವಾಗುತ್ತದೆ. लेकिन इस परेशानी की वजह से आने वाला सुख का अंदाजा लगा नहीं सकते हम. ಆದರೆ ಬರುವ ದಿನಗಳಲ್ಲಿ
ಆಗುವ ಸುಖದ ಬಗ್ಗೆ Yes. ನಮಗೆ ಈಗ ಗೊತ್ತಾಗುವುದಿಲ್ಲ. इसलिए हमें क्या करना है? पीपल पर्सन होना है. ಅದಕ್ಕಾಗಿ ನಾವು ಏನಾಗಬೇಕು? ಜನರೊಂದಿಗೆ जब ಬೆರೆಯುವವರಾಗಿರಬೇಕು. पीपल पर्सन हो जाएंगे ना, ನಾವು ಯಾವಾಗ ಜನರೊಂದಿಗೆ ಬೆರೆಯುತ್ತೇವೆಯೋ यीशु मसीह के बारे में बोलने के लिए अच्छा मौका हो जाता है. ಯೇಸುವಿನ ಕುರಿತಾಗಿ ಹೇಳುವುದಕ್ಕಾಗಿ ಒಳ್ಳೆ ಸಂದರ್ಭ ಸಿಗುತ್ತದೆ. अंग्रेजी में कहावत इवेंजलिज्म के सिलसिले में हम ऐसे कहते हैं, ಇವಾಂಜಲಿಸಂ ಕುರಿತಾಗಿ ಈ ರೀತಿಯಾಗಿ ನಾವು ಕಲಿಯುತ್ತೇವೆ you ಬೈಬಲ್ನಲ್ಲಿ. cannot win a person to Christ if you cannot win that person to yourself first. ಮೊದಲು ನೀವೇ ಅವನನ್ನು ನಿಮ್ಮದಾಗಿ ಗೆದ್ದುಕೊಳ್ಳದೆ ಹೋದರೆ ಸುವಾರ್ತೆಯನ್ನು ಹೇಳಿ ಯೇಸುವಿಗೆ ಗೆದ್ದುಕೊಳ್ಳಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. यीशु मसीह के खातिर एक व्यक्ति को जीतने से पहले अपने आप के लिए न जीत पाओगे तो मसीह के लिए वो व्यक्ति को जीत नहीं पाओगे. ಯೇಸುವಿಗಾಗಿ ಒಬ್ಬ ವ್ಯಕ್ತಿಯನ್ನು ಗೆದ್ದುಕೊಳ್ಳಬೇಕಾದರೆ ಪ್ರಪ್ರಥಮವಾಗಿ ನಿಮ್ಮನ್ನೇ ನೀವು ಗೆದ್ದುಕೊಳ್ಳಬೇಕು. ಅಲ್ಲಿಯವರೆಗೆ ಆ ವ್ಯಕ್ತಿಯನ್ನು ಯೇಸುವಿಗಾಗಿ ಗೆಲ್ಲುವಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. पीपल पर्सन होना चाहिए. ನಾವು ಜನರೊಂದಿಗೆ ಬೆರೆಯುವರಾಗಬೇಕು. फिलिपियों की किताब अगर आप पढ़ेंगे, फिलिपियों की किताब अगर आप पढ़ेंगे, ಫಿಲಿಪಿಯ ಪತ್ರಿಕೆಯನ್ನು ನೀವು ಓದಿದರೆ पौल वहां कह रहे हैं, ಪೌಲನಲ್ಲಿ ಹೇಳ್ತಾ ಇದ್ದಾನೆ, जिस दिन से मैं आपके बीच में आया, ಯಾವ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಬಂದೆನೋ आज के दिन तक ಇವತ್ತಿನವರೆಗೂ उस लगाव के लिए मैं परमेश्वर का धन्यवाद करना चाहता ಆ हूं. ಒಂದು ಒಳ್ಳೆಯ ಸಂಬಂಧಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. चंद थियोलॉजियंस कहते हैं 26 या 27 या 28 साल हुए होंगे. ಕೆಲವು ಥಿಯೋಲಜಿಯನ್ಸ್ ಹೇಳ್ತಾರೆ 26 27 ವರ್ಷ ಆಗಿರಬಹುದು. इतने लंबे सफर के बाद भी ಅಷ್ಟು ದೊಡ್ಡ ಒಂದು ಪ್ರಯಾಣದ ಮೇಲೂ ಕೂಡ उनकी प्यार और मोहब्बत में कोई कमी नहीं हुई. ಅವರ ಪ್ರೀತಿ ವಾತ್ಸಲ್ಯದಲ್ಲಿ ಯಾವುದೇ ಕೊರತೆ ಆಗಿರಲಿಲ್ಲ. इसका मतलब ये नहीं कि तरक बिरक नहीं हुआ है. ಇದರ ಅರ್ಥ ಅವರ ಮಧ್ಯದಲ್ಲಿ ಯಾವುದೇ ತಿಕ್ಕಾಟ ಇರಲಿಲ್ಲ ಎಂಬುದಾಗಿ ಅಲ್ಲ. इसका मतलब ये नहीं कि परेशानी नहीं हुई. ಇದರ ಅರ್ಥ ಅವರಲ್ಲಿ ಯಾವುದೇ ಕಷ್ಟ ಇಲ್ಲ ಎಂಬುದಾಗಿ ಅಲ್ಲ. बिरक हुआ होगा, तरक बिरक हुआ होगा, ಏನಾದ್ರೂ ತಿಕ್ಕಾಟ ಆಗಿರಬಹುದು, ठुस बुश हुआ होगा. ಅಲ್ಲಿ ಸ್ವಲ್ಪ ಡಿಸ್ಬುಷ್ ಆಗಿರಬಹುದು. ये एक साथ रहने के बाद ठुस बुश तो होता ही है. ಒಟ್ಟಾಗಿ ಸೇರಿ ಇರುವಾಗ ಸ್ವಲ್ಪ ಏನಾದ್ರೂ ತಿಕ್ಕಾಟ ಆಗ್ತದೆ. वो ऑपरेशन मोबिलाइजेशन की एक शिप केरला में कोचिन में आई हुई थी. ಆಪರೇಷನ್ ಮೊಬಿಲೈಸೇಷನ್ ಅವರ ಒಂದು ಹಡಗು ಕೇರಳದಲ್ಲಿ ಒಂದು ದಿನ ಬಂದಿತ್ತು. 400 लोग थे उसमें. ಅದರಲ್ಲಿ 400 ಜನರಿದ್ದರು. बहुत सारे गाड़ियां, बहुत सारे छोटे छोटे बोट, बहुत सारे ट्रक्स भी उसमें थे. ಬಹಳಷ್ಟು ಜನರು, ಬಹಳಷ್ಟು ಗಾಡಿಗಳು, ಬಹಳಷ್ಟು ಟ್ರಕ್ಗಳು ಕೂಡ ಅಲ್ಲಿ ಇದ್ದವು. मुझे लगता है कि दास्तिकोप के जैसा एक विलेज ही है वो. ನನಗನ್ನಿಸ್ತದೆ ದಾಸ್ತಿಕೋಪ್ ರೀತಿಯಲ್ಲಿ ಒಂದು ಹಳ್ಳಿಯೇ ಇದೆ ಅಲ್ಲಿ. और पूरे लोग उसमें थे. ಎಲ್ಲ ಜನರು ಅಲ್ಲೇ ಇದ್ದಾರೆ. और हम सब चले गए थे वहां. ನಾವೆಲ್ಲರೂ ಅಲ್ಲಿ ಹೋಗಿದ್ವಿ. सेमिनार हो रहा था. ಅಲ್ಲಿ ಸೆಮಿನಾರ್ ನಡೀತಾ सेमिनार के ಇತ್ತು. आखिर में सवाल जवाब था. ಸೆಮಿನಾರ್ ಕೊನೆ ಆದ ಮೇಲೆ ಒಂದು ಪ್ರಶ್ನೆ ಉತ್ತರವಿತ್ತು. एक सवाल ऐसे आ गया, ಒಂದು ಪ್ರಶ್ನೆ ಹೇಗೆ ಬಂತು, इतने लोग आप यहाँ रहते हैं, ಇಷ್ಟು ಜನ ನೀವು ಇಲ್ಲಿ ಇದ್ದೀರಿ, काले हैं, गोरे हैं, मोटे हैं, इस मुल्क के उस मुल्क के, अलग अलग मुल्क से आए हुए हैं. ಕಪ್ಪಗಾಗಿರೋ ಜನರಿದ್ದೀರಿ, ಬೆಳಗಿನ ಜನರಿದ್ದೀರಿ, ಬೇರೆ ಬೇರೆ ದೇಶದವರ ಜನರಿದ್ದೀರಿ. और क्या आप में ठुसबुश नहीं होता क्या? ನಿಮ್ಮ ಮಧ್ಯದಲ್ಲಿ ಏನಾದರೂ ಒಂದು ಡುಸ್ಬುಷ್ ಆಗುವುದಿಲ್ಲವೋ? जवाब में उसने बताया, ಅದರ ಪ್ರಶ್ನೆಗೆ ಉತ್ತರವಾಗಿ मुझे ಏನು ಹೇಳಿದ, लगता है तुम्हारे घरों से भी ज्यादा ठुसमुश यहाँ होता है. ನಿಮ್ಮ ಮನೆಗಳಿಗಿಂತಲೂ ಹೆಚ್ಚಾದ ಒಂದು ತಿಕ್ಕಾಟ ಇಲ್ಲಿ ಆಗುತ್ತದೆ. क्योंकि आप एक ही माँ बाप से पैदा हुए हैं. ಯಾಕಂತ ಹೇಳಿದ್ರೆ ನೀವು ಒಂದೇ ತಂದೆ ತಾಯಿಗೆ ಹುಟ್ಟಿದ್ದೀರಿ. ये वैसे नहीं है. ಇಲ್ಲಿ ನಾವು ಹಾಗೆ ಅಲ್ಲ, अलग अलग देश से आए हुए हैं. ಬೇರೆ ಬೇರೆ ದೇಶದಿಂದ ಬಂದಿದ್ದೇವೆ. ठुसबुश होता है. ಇಲ್ಲಿ ನಮಗೆ ಒಂದು ಸ್ವಲ್ಪ ಡಿಸ್ಬುಷ್ ಆಗ್ತದೆ. लेकिन इतनी मजबूती से रहने की वजह क्या है मालूम क्या? ಇಷ್ಟು ಗಟ್ಟಿಯಾಗಿ ಇರಲಿಕ್ಕೆ ಕಾರಣವೇನು ಗೊತ್ತಾ? एक शब्द हमने सीखा है. ಒಂದು ಶಬ್ದ ನಾವು ಕಲಿತಿದ್ದೇವೆ. सॉरी, ಸಾರಿ, थैंक यू, ಥ್ಯಾಂಕ್ ಯು, सॉरी, ಸಾರಿ, थैंक यू, ಥ್ಯಾಂಕ್ ಯು. मुझे लगता है ये बातें हमें बच्चों को सिखाते हैं. ನನಗೆ ಅನಿಸುತ್ತದೆ ನಾವು ಈ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ತೇವೆ. यहाँ कैथलिक सेंटर में पेरेंट टीचिंग्स के लिए मैं चला गया था. ಇಲ್ಲಿರುವ ಕ್ಯಾಥಲಿಕ್ ಸೆಂಟರ್ಗೆ ಒಂದು ಪಾಲಕರ ಮೀಟಿಂಗ್ಗೆ ನಾನು ಹೋಗಿದ್ದೆ. उसके लिए मैं कुछ पढ़ाई किया. ಅದಕ್ಕಾಗಿ ನಾನು ಸ್ವಲ್ಪ ಏನಾದರೂ ಹೇಳುವುದಕ್ಕಾಗಿ ಕಲಿತಾ ಇದ್ದೆ. एक पढ़ाई में मुझे ऐसे मिला, ಒಂದು ಕಲಿಯುವಿಕೆಯಲ್ಲಿ ಹೀಗೆ ನನಗೆ ಸಿಕ್ಕಿತು, but the children will not learn what we teach, children will learn what we show. ನಮ್ಮ ಮಕ್ಕಳು ನಾವು ಏನು ಕಲಿಸುತ್ತೇವೆ ಅದರಿಂದ ಕಲಿಯುವುದಿಲ್ಲ, Yes. ನಾವು ಏನು ತೋರಿಸುತ್ತೇವೆ ಅಲ್ಲ ಅದರಿಂದ ಅವರು ಕಲಿಯುತ್ತಾರೆ. हमारी जिंदगी को देखते हैं वो. ಅವರು ನಮ್ಮ ಜೀವಿತವನ್ನು ನೋಡ್ತಾರೆ. हमारी our life shouts louder than our words. ನಮ್ಮ ಮಾತುಗಳಿಗಿಂತಲೂ ಹೆಚ್ಚಾಗಿ ನಮ್ಮ ಜೀವಿತವು ಜೋರಾಗಿ ಕೂಗುತ್ತದೆ. पास्टर साम और जस्सी को 3 बच्चे हैं. एक छोटा है, उसका नाम है ब्लेसन. ಪಾಸ್ಟರ್ ಸಾಮ್ ಮತ್ತು ಜೆಸ್ಸಿ ಅವರಿಗೆ 3 ಮಕ್ಕಳಿದ್ದಾರೆ. ಅವರಿಗೆ ಮೂರನೇವನು ಬ್ಲೆಸ್ಸನ್ ಎಂಬುದಾಗಿ. साम ब्लेसन बहुत छोटा था. ಬ್ಲೆಸ್ಸನ್ ಬಹಳ ಚಿಕ್ಕವನಾಗಿದ್ದ. और उस दिन रात को बहुत बातें कर रहा था वो. उस वक्त साम बताया गप मलगा, ಒಂದು ರಾತ್ರಿ रात्रि आई तू, ऐसे कह रहा था. ಒಂದು ರಾತ್ರಿ ಬ್ಲೆಸ್ಸನ್ ಬಹಳಷ್ಟು ಮಾತಾಡ್ತಾ ಇದ್ದ. ಬಹಳ ಮಾತಾಡ್ತಾ ಇರುವುದರಿಂದ ಪಾಸ್ಟರ್ ಸಾಮ್ ಅವರು ಹೇಳಿದ್ರು, ಮಗನಿಗೆ ಸುಮ್ಮನೆ ಮಲಗು
ಎಂಬುದಾಗಿ. और उसके बाद ये मियाँ बीवी बात कर रहे थे. ಅದು ಹೇಳಿದ ಮೇಲೆ ಇವರು ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇದ್ರು. ब्लेसन बाप को कह रहा है, ಬ್ಲೆಸನ್ ತಂದೆಗೆ ಹೇಳ್ತಾ ಇದ್ದಾನೆ, पप्पा गप मलग रात्रि आई थे. ಪಪ್ಪ ಸುಮ್ಮನೆ ಮಲಗು, ರಾತ್ರಿ ಆಯ್ತು. सो हम जो कहते हैं वो नहीं सीखते बच्चे. ನಾವ್ ಏನ್ ಹೇಳ್ತೇವೆ ಅದನ್ನು ಅವರು ಕಲಿಯುವುದಿಲ್ಲ. जो करते हैं वो सीखते हैं. ನಾವ್ ಏನ್ ಮಾಡ್ತೇವೆ ಅದನ್ನು ನೋಡಿ ಕಲಿತಾರೆ. करना भी हमारा नेचुरल होता है, आर्टिफिशियल होता है. ನಾವು ಮಾಡುವಂತದ್ದು ಕೂಡ ನೈಸರ್ಗಿಕವಾಗಿರದೆ ಅದು ಒಂದು ನಟನೆ ಮುಖಾಂತರ ಮಾಡಿಬಿಡ್ತೇವೆ. समझो आप, मैं आनंद के घर में जाने के बाद बहुत अच्छा पास्टर का नाटक करता हूँ. ತಿಳಿದುಕೊಳ್ಳ್ರಿ, ಪಾಸ್ಟರ್ ಆನಂದ್ ಅವ್ರ ಮನೆಗೆ ಹೋದ್ಮೇಲೆ ಒಳ್ಳೆ ಪಾಸ್ಟರ್ ಇರುವ ಹಾಗೆ ನಾನು ನಟನೆ ಮಾಡ್ತೇನೆ. लेकिन ये नाटक एक दिन फुट जाएगा. ಆದ್ರೆ ಈ ಒಂದು ನಾಟಕ ಒಂದು ದಿನ ಒಡೆದು ಹೋಗ್ತದೆ. मुल्ला यू बी मुल्ला, whatever you are you be what you are. ಮುಲ್ಲಾ ನೀನಾಗಿದ್ದೆ ಹಾಗೆ ಇರು. So हमारी जिंदगी को बदलना है, ನಮ್ಮ ಜೀವಿತವನ್ನು ಬದಲಾವಣೆ हमारे ಮಾಡಬೇಕು. स्टाइल को नहीं, ನಮ್ಮ ಒಂದು ಶೈಲಿಯನ್ನಲ್ಲ, हमारे एक्शन को नहीं, ನಮ್ಮ ಒಂದು ಆಕ್ಷನ್ ಅಲ್ಲ, हमारे नेचर को बदलना है. ನಮ್ಮಲ್ಲಿರುವ ಸ್ವಭಾವ ಬದಲಾವಣೆ So मैं ಮಾಡಬೇಕು. कहता हूँ Paul was a people person. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಪೌಲನು ಜನರೊಂದಿಗೆ ಬೆರೆತಿರುವ ವ್ಯಕ್ತಿ 18वें वचन से दो बातें हम सीख रहे हैं. 18ನೇ ವಚನದಿಂದ ಎರಡು ಸಂಗತಿಗಳನ್ನು ಕಲಿತಿದ್ದೇವೆ. When they arrived, he said to them, you know how I live. ಅವರು ಬಂದಾಗ ಅವ್ರಿಗೆ ಹೇಳ್ತಾ ಇದ್ದೇನೆ, ನಾನು ಹೇಗಿದ್ದೆ ಎಂಬುದಾಗಿ ನಿಮಗೆ ಗೊತ್ತು, And how I behaved with you. ಅದಾದ್ಮೇಲೆ ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡೆ ಎಂಬುದಾಗಿ ಹೇಳ್ತಾ और ಇದ್ದಾನೆ. 19वें वचन में हम ऐसे पढ़ते हैं, 19ನೇ ವಚನದಲ್ಲಿ ಹೀಗೆ ಓದುತ್ತೇವೆ, I served the Lord with great humility and with tears and in the midst of severe testing by the plots of my Jewish opponents. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು, ಇದರಲ್ಲಿ ಯಹೂದ್ಯರ ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೆನು. बहुत सारी चीजें यहाँ सीखने को मिलती ಇಲ್ಲಿ हैं. ಬಹಳಷ್ಟು ಸಂಗತಿ ಕಲಿಯಲಿಕ್ಕೆ ನಮಗೆ ಸಿಗುತ್ತದೆ. Not only a social man, ಒಬ್ಬ ಸಾಮಾಜಿಕ ವ್ಯಕ್ತಿ ಅಷ್ಟೇ ಅಲ್ಲ, he was a serving man. ಆತನು ಸೇವೆ ಮಾಡುವಂತ ವ್ಯಕ್ತಿ. We need to have a service mentality. ನಮಗೆ ಒಂದು ಸೇವೆಯ ಮನೋಭಾವನೆ ಇರಬೇಕು. जहां भी मसीही रास्ता चला गया है, ಎಲ್ಲೆಲ್ಲಿ ಒಂದು ಯೇಸು ಕ್ರಿಸ್ತನ ಮಾರ್ಗವು ಹೋಗಿದೆಯೋ वहां खिदमत का काम अंजाम किया है. ಅಲ್ಲಿ ಎಲ್ಲಾ ಕಡೆ ಒಂದು ಸೇವೆಯ ಕಾರ್ಯ ಪ್ರಾರಂಭವಾಗಿದೆ. सर्विस जब भी आ जाता है, ಎಲ್ಲಿ ಸೇವೆ 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 ಎಂಬುದಾಗಿ ಬರುತ್ತದೆಯೋ क्रिश्चियन आ जाता है. ಅಲ್ಲಿ ಎಲ್ಲಾ ಕಡೆ ಕ್ರಿಶ್ಚಿಯನ್ 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 ಎಂಬುದಾಗಿ ಬರುತ್ತದೆ. जब पिछले दिनों में केली हॉस्पिटल को क्रिसमस वगैरह को प्रचार करने के लिए हमें चीफ गेस्ट के तौर पर बुलाया जाता है. ಕೆಲವು ದಿನಗಳ ಹಿಂದೆ ಕೇಲಿ ಹಾಸ್ಪಿಟಲ್ ನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡುವುದಕ್ಕಾಗಿ ನಮ್ಮನ್ನು ಅಲ್ಲಿ ಅತಿಥಿಗಳಾಗಿ ಕರೀತಾ ಇದ್ರು. और चंद लोग बता रहे थे, ಕೆಲವು ಜನರು ಹೇಳ್ತಾ ಇದ್ರು, क्यों केरला ही से सबसे ज्यादा नर्सेस के लिए आते हैं. ಯಾಕೆ ಕೇರಳದಿಂದಲೇ ಹೆಚ್ಚಿನ ನರ್ಸ್ ಆಗಿ ಆವುದಕ್ಕಾಗಿ उस ಬರ್ತಾರಲ್ಲ. वक्त में जवाब में उनको बताया, ಆ ಸಮಯದಲ್ಲಿ ಅವರಿಗೆ ಹೇಳಿದೆ ಹೀಗೆ, और ये आने की वजह ये है कि सर्विस मेंटालिटी हो जाए. ಈ ರೀತಿಯಾಗಿ ಬರ್ಲಿಕ್ಕೆ ಕಾರಣ ಅಲ್ಲಿರುವ ಜನರಿಗೆ ಸೇವೆ 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 ಎಂಬ ಮನಸ್ಸಿದೆ. लेकिन आज वो सेवे जाकर कॉमर्स हो गया. ಆದ್ರೆ ಅದು ಸೇವೆ ಸೇವೆ ಆಗಿರದೆ ಕಾಮರ್ಸ್ ಆಗಿಬಿಟ್ಟಿದೆ. बिजनेस बन गया है. ಅದು ಒಂದು ಬಿಸಿನೆಸ್ ಆಗಿಬಿಟ್ಟಿದೆ. क्योंकि नर्स बन जाएंगे तो बाहर मुल्क को जाने के लिए बहुत अच्छा हो जाएगा. ಯಾಕಂದ್ರೆ ನರ್ಸ್ ಆಗಿಬಿಟ್ರೆ ಹೊರಗಿನ ದೇಶ ಹೋಗುವುದಕ್ಕಾಗಿ ಬಹಳ What ಸುಲಭವಾಗುತ್ತದೆ. I'm trying to tell you, ನಾನು ನಿಮಗೆ ಏನು ಹೇಳಲು ಪ್ರಯತ್ನ ಮಾಡ್ತಾ ಇದ್ದೇನೆ, let us become a service mentality person. ಅದಕ್ಕಾಗಿ ನಾವು ಎಲ್ಲರೂ ಒಂದು ಸೇವೆ ಮನೋಭಾವನೆ ಉಳ್ಳವರಾಗಬೇಕು. I served the Lord with a great humility. ಬಹಳ ನಮ್ರತೆಯಿಂದ ನಾನು ದೇವರ ಸೇವೆಯನ್ನು ಮಾಡಿದೆ. एक बार सर्विस हम arrogant तौर पर करते हैं. ಕೆಲವು ಸಲ ನಾವು ಸೇವೆಯನ್ನು ಬಹಳ ಅಹಂಕಾರದಿಂದ ಮಾಡ್ತೇವೆ. प्रोडिगल सन का बड़ा बेटा एक दिन कह रहा था, याद है आपको? ನಿಮ್ಗೆ ನೆನಪಿದೆಯಲ್ಲ, ದಾರಿ ತಪ್ಪಿ ಹೋದ ಮಗ ಅನ್ನನು ಅವನ ಸಹೋದರ ಹೀಗೆ ಹೇಳ್ತಾ ಇದ್ದ, अपना छोटा बेटा वापस आ गया है, ಅವನ ಚಿಕ್ಕ ಮಗ ವಾಪಸ್ ಬಂದ್ಬಿಟ್ಟ, बकरा काटा गया है, ಅಲ್ಲಿ ಕುರಿ ಕೊಯ್ಯಲ್ಪಡ್ತಾ ಇದೆ, और वहाँ बैंड बाजा बज रहा है, ಅಲ್ಲಿ ಎಲ್ಲ ತಾಳ ವಾದ್ಯ ಬಾರಿಸ್ತಾ ಇದ್ದಾರೆ, गाना बजाना हो रहा है, ಅಲ್ಲಿ ಗಾನ ವಾದ್ಯವಾಗ್ತಾ ಇದೆ, खाना वगैरह हो रहा है. ಅಲ್ಲಿ ಎಲ್ಲ ಅಡಿಗೆ ಸಿದ್ಧವಾಗ್ತಾ ಇದೆ. बड़ा लड़का जब वापस आ जाता है, ಯಾವಾಗ ದೊಡ್ಡ ಮಗ ವಾಪಸ್ ಬಂದನು, अंदर आने के लिए तैयार नहीं, ಒಳಗಡೆ ಬರ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. और उस वक्त कहता है, ಆವಾಗ ಅವನು ಹೇಳ್ತಾ ಇದ್ದಾನೆ, मैं कितने दिन तक तेरी सेवकाई किया है, ನಾನು ಎಷ್ಟು ದಿನದವರೆಗೆ ನಿನ್ನ ಸೇವೆ ಮಾಡಿದ್ದೇನೆ, एक मुर्गी भी काट के खिलाया नहीं मुझे तू, ಇದುವರೆಗೆ ಒಂದು ಕೋಳಿಯನ್ನು ಕೂಡ ಕೂದಿಲ್ಲ, लेकिन ये तेरा बेटा वापस आ गया, ಆದ್ರೆ ಈ ನಿನ್ನ ಚಿಕ್ಕ ಮಗ ವಾಪಸ್ ಬಂದ, तू जश्न मना रहा है. ನೀನು ಸಂಭ್ರಮಿಸ್ತಾ ಇದ್ದಿ. इसका मतलब ये हुआ, ಇದ್ರ ಅರ್ಥ ಇದಾಯಿತು, whatever he was rendering the service for gain. ಏನೆಲ್ಲ ಅವನು ಸೇವೆ ಮಾಡ್ತಾ ಇದ್ದನು, ಆ ಸೇವೆ ಮಾಡಲಿಕ್ಕೆ ಕಾರಣ ಒಂದು ಲಾಭಕ್ಕಾಗಿ ಮಾತ್ರ. When we are rendering a service for gain, that is no longer service, I tell you. ಏನಾದ್ರೂ ಹೊಂದಿಕೊಳ್ಳಬೇಕು, ಲಾಭ ಪಡೆಯಬೇಕೆಂಬುದಾಗಿ ಸೇವೆ ಮಾಡುವುದಾದ್ರೆ ಅದು ನಿಜವಾದ ಸೇವೆಯೇ ಅಲ್ಲ. Serve
selflessly. ಒಂದು ನಿಸ್ವಾರ್ಥತೆಯಿಂದ ಸೇವೆ मेरे ಮಾಡಬೇಕು. चर्च को लोग आना, ಹೊಸ ಜನರು ಚರ್ಚ್ಗೆ ಬರಬೇಕು. मेरे चर्च को लोग आना, ನನ್ನ ಚರ್ಚ್ಗೆ ಜನರು मेरी ಬರಬೇಕು. चर्च बढ़ना. ನನ್ನ ಚರ್ಚ್ ಬೆಳಿಬೇಕು. इस मकसद से एक बार हम सेवकाई का काम करने के लिए जाते हैं. ಒಂದೊಂದು ಸಲ ಈ ಒಂದು ಮನಸ್ಸಿನಿಂದ ಸೇವೆ ಮಾಡುವುದಕ್ಕಾಗಿ ಹೋಗ್ತೇವೆ. लोग आए या ना आए, ಜನರು ಬರಲಿ ಬರದೇ हमारा ಇರಲಿ, मकसद लोगों की सेवकाई होना चाहिए. ನಮ್ಮ ಒಂದು ಉದ್ದೇಶ ಜನರ ಸೇವೆ ಮಾಡುವುದು. जब लोगों की खिदमत करना शुरू कर देते ಯಾವಾಗ हैं, ಜನರ ಸೇವೆ ಮಾಡುತ್ತೇವೆಯೋ हम उनके पीछे नहीं, वो हमारे पीछे आना शुरू कर देते हैं. ನಾವು ಅವರ ಹಿಂದೆ ಅಲ್ಲ, ಅವರು ನಮ್ಮ ಹಿಂದೆ ಓಡಿ ಬರ್ತಾರೆ. Service mentality he was. ಆತನು ಸೇವೆ ಮಾಡುವ ಮನೋಭಾವನೆ I served ಉಳ್ಳವನಾಗಿದ್ದ. the Lord with a great humility, with the tears in the midst of the severe testing by the plots of my Jewish opponents. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. Yes. ಇದರಲ್ಲಿ ಯಹೂದರ ಒಳಸಂಚುಗಳಿಂದ ಸಂಭವಿಸುವ ಕಷ್ಟಗಳನ್ನು ಸಹಿಸುತ್ತಿದ್ದೆನು. इस कन्नड़ में यहूदियर ಒಳಸಂಚುಗಳು कहा गया है. ಕನ್ನಡದಲ್ಲಿ ನೋಡುವಾಗ ಯಹೂದರ ಒಳಸಂಚು ಎಂಬುದಾಗಿ ನೋಡ್ತಾ ಇದ್ದೇವೆ. इंग्लिश में थोड़ा और डेकोरेटिव दिखाया गया है. ಇಂಗ್ಲಿಷ್ ನಲ್ಲಿ ಇನ್ನೂ ಅಲಂಕಾರಕವಾಗಿ ಹೇಳಿದ್ದಾರೆ. My Jewish opponents. ನನ್ನ ಒಂದು ಯಹೂದ್ಯ ವಿರೋಧಿಗಳು मेरे हैं बोल. ಅವರು ನನ್ನವರು. मतलब परेशानी में गुजर रहा है. ಅಲ್ಲಿ ಕಷ್ಟದಲ್ಲಿ ದಾಟಿ ಹೋಗ್ತಾ ಇದ್ದಾನೆ. मैं देखो जब अच्छा जब काम करते हैं ना, ನಾವು ಯಾವಾಗ ಒಳ್ಳೆ ಕೆಲಸ ನಾವು ಮಾಡ್ತೇವೆ ಅಲ್ಲ, और उसके बजाय बुरा जब मिलता है ना, ಅದರ ಫಲವಾಗಿ ಒಂದು ಕೆಟ್ಟ ನಮಗೆ ಆದಾಗ नाराज हो जाते हैं, ನಮಗೆ ನಿರಾಶೆ ಆಗ್ತದೆ. निराश हो जाते ನಾವು हैं, ನಿರಾಶೆಗೆ अच्छा ಒಳಗಾಗ್ತೇವೆ. काम करना नहीं पसंद करते, ಒಳ್ಳೆ ಕೆಲಸ ಮಾಡೋದಕ್ಕೆ ಮನಸ್ಸಾಗುವುದಿಲ್ಲ. और चंद लोगों को हम मदद किए समझो, ಕೆಲವು ಜನರಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತ और ತಿಳ್ಕೊಳ್ರಿ. मदद के बाद वो हमें थैंक यू नहीं किए, इतना ही नहीं पत्थर मारना शुरू कर दिए समझो. ಸಹಾಯ ಮಾಡಿದ ಮೇಲೆ ಅವರು ಥ್ಯಾಂಕ್ ಯು ಹೇಳದೆ ಹೇಳುವುದಷ್ಟೇ ಅಲ್ಲ, ನಮಗೆ ಮೇಲೆ ಕಲ್ಲು ಒಗೆದು ಬಿಟ್ರೆ बहुत दर्द हो जाता है. ನಮಗೆ ಬಹಳ ನೋವಾಗ್ತದೆ. अच्छा काम करने के लिए हमें मन नहीं होता. ಒಳ್ಳೆ ಕೆಲಸ ಮಾಡುವುದಕ್ಕೆ ನಮ್ಮ ಮನಸ್ಸು ಆಗುವುದಿಲ್ಲ. लेकिन बाइबल हमें बताती है, ಆದ್ರೆ ಬೈಬಲ್ ನಮಗೆ ಹೇಳ್ತದೆ, never ever give up in doing good. ಒಳ್ಳೆಯದನ್ನು ಮಾಡುವುದಕ್ಕಾಗಿ ಎಂದಿಗೂ ಬಿಡಬೇಡ್ರಿ. सो अच्छाई से बुराई को जीतने वाले होना चाहिए. ಒಳ್ಳೆಯದರಿಂದ ಕೆಟ್ಟದ್ದನ್ನು ನಾವು ಗೆದ್ದುಕೊಳ್ಳಬೇಕು. वो गीत हम गाते हैं ना, अच्छाई से बुराई को जीतने वाले होना चाहिए. ಒಂದು ಹಾಡನ್ನು ಅನ್ನುತ್ತೇವೆ ಎಲ್ಲ, ಒಳ್ಳೆಯತನದಿಂದ ಕೆಟ್ಟತನವನ್ನು ಗೆಲ್ಲಬೇಕು. जिंदगी के सफर में वो गीत में हम ऐसे गाते हैं, बुराई को अच्छाई से जीतना है. ಜೀವಿತದ ಪ್ರಯಾಣದಲ್ಲಿ ನಾವು ಹೀಗೆ ಹೇಳ್ತೇವೆ, ಒಳ್ಳೆಯತನದಿಂದ ಕೆಟ್ಟತನವನ್ನು ಗೆಲ್ಲಬೇಕು. बुराई से बुराई को नहीं, ಕೆಟ್ಟತನವನ್ನು ಕೆಟ್ಟತನದಿಂದ ಅಲ್ಲ, बुराई को अच्छाई से जीतना है. ಕೆಟ್ಟತನದಿಂದ ಒಳ್ಳೆಯತನದಿಂದ ಗೆಲ್ಲಿಸಬೇಕು. पुराने अहदनामे में था वो बुराई को बुराई से जीतना है. ಹಳೆ ಒಡಂಬಡಿಕೆಯಲ್ಲಿ ಇತ್ತು, ಕೆಟ್ಟತನದಿಂದ ಕೆಟ್ಟತನವನ್ನು ಗೆಲ್ಲಬೇಕು. एक दांत किसी ने तोड़ा है, ಯಾರಾದ್ರೂ ಒಂದು ಹಲ್ಲನ್ನು ಮುರಿದರೆ समझो आनंद मेरा मुल्ला का दांत तोड़ा. ಆನಂದ ಮುಲ್ಲಾನ ಹಲ್ಲು ಮುರಿದು ಬಿಟ್ರೆ, अब बाइबल मुझे बता रही है, ಬೈಬಲ್ ನನಗೆ ಹೇಳ್ತಾ ಇದೆ, तू भी जाके उसका दांत तोड़, ನೀನು ಹೋಗಿ ಆತನ ಹಲ್ಲನ್ನು ಮುರಿ, लेकिन खबरदार एक ही तोड़ना. ಆದ್ರೆ ಎಚ್ಚರಿಕೆ ಒಂದೇ ಮುರಿಬೇಕು. दो तोड़ा तो गलत हो गया. ಎರಡು ಮುರಿದು ಬಿಟ್ರೆ ತಪ್ಪಾಗ್ತದೆ. ये है ओल्ड टेस्टामेंट का स्टैंडर्ड. ಹಳೆ ಒಡಂಬಡಿಕೆಯಲ್ಲಿ ಇದೇ ಆಗಿದೆ ಒಂದು ಗುಣಮಟ್ಟ. लेकिन यीशु मसीह ने बता रहे हैं, ಆದ್ರೆ ಯೇಸು ಸ್ವಾಮಿ ಅವರು ಹೇಳಿದರು, आपने वैसे सुना है, ನೀವು ಹಾಗೆ ಮೊದಲೇ ಕೇಳಿದ್ದೀರಿ, लेकिन मैं कहता हूं, ಆದ್ರೆ ನಾನು ಹೇಳ್ತೇನೆ, do not resist the wicked. शरीर का मुकाबला न करो. ನೀವು ಯಾರನ್ನು ದುಷ್ಟನನ್ನು ಎದುರಿಸಬೇಡ್ರಿ. बुराई का बदला अच्छाई से करना है. ಒಂದು ಕೆಟ್ಟತನವನ್ನು ಒಳ್ಳೆಯತನದಿಂದ ಎದುರಿಸಬೇಕು. क्या खता थी हमारे मसीह के दुश्मनों ने उसको सजा दी, याद है आपको गीतों? ಆ ಒಂದು ಹಾಡು ಗೊತ್ತಿದೆಯಲ್ಲ, ಯೇಸುವಿನ ಒಂದು ತಪ್ಪೇನಿತ್ತು, ಅವನ ವಿರುದ್ಧವಾಗಿ ವೈರಿಗಳಾಗಿ ಬಂದರು क्या ಜನರು. खता थी हमारे मसीह के, जालिमों ने जो उसको सजा दी. क्या खता थी हमारे मसीह के, जालिमों ने जो उसको सजा दी. ठोक दी उसके हाथों पे कीले, फिर भी यीशु ने उनको दुआ दी. ठोक दी उसके हाथों पे कीले, फिर भी यीशु ने उनको दुआ दी. बोझ सबके गुनाह का उठाकर ओ लिए जा रहा है. बोझ सबके गुनाह का उठाकर ओ लिए जा रहा है. सब मिलकर, क्या खता थी हमारे मसीह के, जालिमों ने जो उसको सजा दी.
क्या खता थी हमारे मसीह के, जालिमों ने जो उसको सजा दी, ठोक दी उसके हाथों पे कीले, फिर भी यीशु ने उनको दुआ दी। ये दुआ करने की वजह से, ಈ ಒಂದು ಪ್ರಾರ್ಥನೆ ಮಾಡುವುದರ ದಸೆಯಿಂದ, ये जिंदगी जीने की वजह से ಈ ಜೀವಿತವನ್ನು ಜೀವಿಸಿದ್ದರಿಂದ पूरी दुनिया याद करती है। ಇಡೀ ಲೋಕವು ಅದು ನೆನಪಿಡುತ್ತದೆ। क्यों न तालियों के साथ परमेश्वर का धन्यवाद। ಯಾಕೆ ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ ಹೇಳಬಾರದು? हाँ, मैं सच कह रहा हूँ, पूरी दुनिया याद करती है। ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಇಡೀ ಲೋಕವೇ जो ನೆನಪಿಸುತ್ತದೆ। मसीह को नहीं मानते, ಯಾರು ಯೇಸುವನ್ನು ನಂಬುವುದಿಲ್ಲವೋ एक लैंग्वेज में इस्तेमाल करते हैं, ಒಂದು ಭಾಷೆಯನ್ನು ಉಪಯೋಗ ಮಾಡ್ತಾರೆ। You have become मसीहा, और what मसीहा बन के आया है क्या? ನೀನೇನು ಯೇಸು ಆಗಿದ್ದೇನು? मसीहा बन के आया है क्या? ನೀನೇನು ಮಸೀಹನಾಗಿದ್ದೀಯೋ? मतलब they are remembering Christ even if they don't believe in ಇದರ ಅರ್ಥ Christ. ಅವರು ನಂಬದೇ ಹೋದರೂ ಕೂಡ ಯೇಸುವನ್ನು ಅವರು ನೆನಪು ಮಾಡ್ತಾ ಇದ್ದಾರೆ। It means ಇದರ ಅರ್ಥ principle which Christ has brought. ಯಾವ ಒಂದು ತತ್ವವನ್ನು ಕ್ರಿಸ್ತನು ತೆಗೆದುಕೊಂಡು It is ಬಂದಿದ್ದಾನೋ an eternal principle. ಅದು ನಿರಂತರವಾಗಿರುವಂತಹ ಒಂದು ತತ್ವ। बुराई को बुराई का बदला देने के बजाय, ಕೆಟ್ಟತನದಿಂದ ಕೆಟ್ಟತನವನ್ನು ಕೊಡುವುದರ ಬದಲಾಗಿ, मेरी बहू मुझे गालियां दी, मैं भी गालियां दे दी। ನನ್ನ ಸೊಸೆ ನನ್ನ ವಿರುದ್ಧವಾಗಿ ಬೈಗಳ ಬೇದಳು, ನಾನು मेरी ಬೈತೇನೆ। सास मुझे गालियां दे रही, मैं भी गालियां देती हूँ। ನನ್ನ ಅತ್ತೆ ನನಗೆ ತಿರುಗಿ ಬೈತಾ ಇದ್ದಾಳೆ, ನಾನು ತಿರುಗಿ ಬೈತೇನೆ। मेरा पति ऐसे किया, मैं भी वैसे करती हूँ। ನನ್ನ ಗಂಡ ಹೀಗೆ ಮಾಡಿದ್ದೇನೆ, ನಾನು ಮಾಡ್ತೇನೆ। आज घर टूटे हुए हैं, ಇವತ್ತು ನೋಡುವಾಗ ಮನೆ ಮುರಿದು ಹೋಗಿದೆ। चर्च को आते हैं, ಚರ್ಚೆಗೆ ಬರ್ತಾರೆ, प्रार्थना करते हैं, ಪ್ರಾರ್ಥನೆ ಮಾಡ್ತಾರೆ, गीत गाते हैं, ಹಾಡುಗಳನ್ನು ಅನ್ನುತ್ತಾರೆ, सब कुछ कर रहे हैं, ಎಲ್ಲವನ್ನು ಮಾಡ್ತಾ ಇದ್ದಾರೆ। लेकिन कहाँ है ये सच्चाई? ಆದ್ರೆ ಈ ಒಂದು ಸತ್ಯ ಎಲ್ಲಿದೆ? मैं कहता हूँ, हम तमाम को मुश्किलात हैं, ನಾನು ಹೇಳ್ತೇನೆ, ನಮ್ಮೆಲ್ಲರಿಗೆ ಕಷ್ಟಗಳಿವೆ, हम तमाम कमजोर हैं, ನಾವೆಲ್ಲರೂ ಬಲಹೀನರು, हम तमाम में ठुस-बुश होते हैं, ನಮ್ಮೆಲ್ಲರಲ್ಲಿ ತಿಕ್ಕಾಟವಿದೆ। लेकिन उस कैप्टन के उस मैसेज को याद रखना है। ಆದ್ರೆ ಆ ಒಂದು ಕ್ಯಾಪ್ಟನ್ ಅನ್ನ ಒಂದು ಮೆಸೇಜ್ ನಾವು ನೆನಪಿಟ್ಕೊಳ್ಬೇಕು। कोचिन में आया हुआ कैप्टन के वो 2 मैसेज याद है आपको? ಆ ಕೊಚ್ಚಿನಲ್ಲಿ ಬಂದಂತಹ ಒಂದು ಕ್ಯಾಪ್ಟನ್ ಅನ್ನ 2 ಪದಗಳು ಗೊತ್ತಾ? नंबर 1, ಒಂದನೇದು सॉरी ಸಾರಿ सॉरी, ಸಾರಿ ಸಾರಿ माफ करो माफ करो माफ करो। ಕ್ಷಮಿಸು ಕ್ಷಮಿಸು ಕ್ಷಮಿಸು। दूसरा, थैंक यू थैंक यू थैंक यू। ಎರಡನೇದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು। ये लफ्ज हमारी जिंदगी में रखेंगे ना, ಈ ಒಂದು ಪದಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡರೆ हमारी जिंदगी मजबूत हो जाएगी, ನಮ್ಮ ಜೀವನವು ಗಟ್ಟಿಯಾಗುತ್ತದೆ, हमारी जान मोटी हो जाएगी। ನಮ್ಮ ಒಂದು ಪ್ರಾಣ ಹಿಗ್ಗುತ್ತದೆ। जब जान मोटी हो जाएगी ना, ಯಾವಾಗ ನಮ್ಮ ಪ್ರಾಣ ಹಿಗ್ಗುತ್ತದೆ ಅಲ್ಲ, कोई शैतानी कारोबार हमारे खिलाफ नहीं ನಮ್ಮ चलेगा। ವಿರುದ್ಧವಾಗಿ ಯಾವುದೇ ಶೈತಾನನ ಕಾರ್ಯ ನಡೆಯುವುದಿಲ್ಲ। 18वें वचन में 2 बातें बता रहे हैं, 19वें वचन में और एक बात बता रहे हैं। 19ನೇ ವಚನದಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾನೆ। सर्विंग मैन, he was a serving man, ಆತನು ಸೇವೆ ಸಲ್ಲಿಸುವ ವ್ಯಕ್ತಿ, administrative personality he was, ಆತನು ಒಬ್ಬ ಒಳ್ಳೆಯ ಆಡಳಿತಗಾರನಾಗಿದ್ದ, he was a good social man, people person he was, ಆತನು ಒಬ್ಬ ಒಳ್ಳೆಯ ಸಾಮಾಜಿಕ ವ್ಯಕ್ತಿಯಾಗಿದ್ದ, and he was a serving mentality person. ಮತ್ತು ಆತನು ಒಬ್ಬ ಒಳ್ಳೆಯ ಸೇವೆ ಸಲ್ಲಿಸುವ ವ್ಯಕ್ತಿಯಾಗಿದ್ದ। 19वें वचन को जब मैं इंग्लिश में पढ़ता हूँ, 19ನೇ ವಚನವನ್ನು ಇಂಗ್ಲಿಷ್ನಲ್ಲಿ ನಾನು ಓದುವಾಗ वो उर्दू में भी साफ नहीं है, ಉರ್ದುನಲ್ಲೂ ಕೂಡ ಸ್ಪಷ್ಟವಾಗಿ ಇಲ್ಲ। यानी कमाल फरोतनी से और आंसू बहा बहा कर उनकी आजमाइश में जो यहूदियों की साजिश के सबब से मुझ पर वाक़या हुई खुदा की खिदमत में करते रहा। ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದನು। मतलब कैसे सेवकाई किया है, देख लो। ಅವನು ಹೇಗೆ ಸೇವೆ ಮಾಡ್ತಾ ಇದ್ದಾನೆ ನೋಡ್ರಿ। अपोजिशन हो रही थी, ಅಲ್ಲಿ ವಿರೋಧವಾಗ್ತಾ ಇದೆ, परेशानी थी, ಅಲ್ಲಿ ಕಷ್ಟಗಳು ಬರ್ತಾ ಇವೆ, इसके बीच में भी ಇದರ ಮಧ್ಯದಲ್ಲಿಯೂ ये ಕೂಡ कहना बहुत आसान है, ಇದು ಹೇಳುವುದು ಬಹಳ ಸುಲಭ, सुनना उससे भी आसान है, ಹೇಳುವುದು ಅದಕ್ಕಿಂತಲೂ ಸುಲಭ, करना मुश्किल है। ಆದ್ರೆ ಮಾಡುವುದು लेकिन ಕಠಿಣ। पवित्र आत्मा की शक्ति मुझ में अगर आप में है, ಆದ್ರೆ ಪವಿತ್ರಾತ್ಮನ ಶಕ್ತಿ ನನ್ನಲ್ಲಿ ನಿಮ್ಮಲ್ಲಿ ಇರುವುದಾದರೆ we can do that. ನಾವು ಅದನ್ನು ಮಾಡಬಹುದು। हमारे बच्चे अंग्रेजी सर्विस में गीत गा रहे थे, ನಮ್ಮ ಮಕ್ಕಳು ಇಂಗ್ಲಿಷ್ ಸರ್ವಿಸ್ ನಲ್ಲಿ ಒಂದು ಹಾಡು ಅಂತ when ಇದ್ರು, the spirit of the Lord is upon me, ಯಾವಾಗ ಕರ್ತನ ಆತ್ಮ ನನ್ನ ಮೇಲೆ I ಇರುವಾಗ can sing like David ನಾನು sang. ದಾವೀದನ ಹಾಗೆ ಹಾಡುತ್ತೇನೆ, In the midst of the trouble I can sing. ಕಷ್ಟಗಳ ಮಧ್ಯದಲ್ಲಿ ನಾನು ಹಾಡುತ್ತೇನೆ, We can do that. ನಾವು ಅದನ್ನು ಮಾಡಬಹುದು। वक्त हमारा चला गया है, ಸಮಯ ನಮ್ಮದು ಮುಗಿತಾ ಇದೆ, और ज्यादा कहने के लिए हमारे पास वक्त नहीं है, ಹೆಚ್ಚಿನ ಸಂಗತಿ ಹೇಳುವುದಕ್ಕಾಗಿ ನಮ್ಮ ಹತ್ರ ಸಮಯವಿಲ್ಲ, और हम प्रार्थना करने के लिए जा रहे हैं, ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇವೆ, प्रभु भोजन के लिए जा रहे हैं। ಕರ್ತನ ಭೋಜನಕ್ಕಾಗಿ ಹೋಗ್ತಾ ಇದ್ದೇವೆ। प्रभु भोजन को जाने से पहले ಕರ್ತನ ಭೋಜನಕ್ಕೆ ಹೋಗೋದಕ್ಕಿಂತ ಮುಂಚೆ प्रेसी उसके पति के साथ बच्चों के साथ हमारे बीच में है। ಪ್ರೇಸಿ ಅವರ ಗಂಡನೊಂದಿಗೂ ಅವರ ಮಕ್ಕಳೊಂದಿಗೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ। मैं उनको विनंती करता हूं कि वो सामने आ जाएं, ನಾನು ಅವರಿಗೆ ವಿನಂತಿ ಮಾಡುತ್ತೇನೆ, ದಯಮಾಡಿ ಮುಂದೆ ಬರಬೇಕು। और प्रेसी कुछ उसके दिल में है तो कहने के लिए है तो कह दें,
ಪ್ರೀತಿ ವರದದಲ್ಲಿ ಏನಾದರೂ ಹೇಳುವುದಕ್ಕಾಗಿ ಮನಸ್ಸಿದ್ದರೆ ಅದು ಮುಂದೆ ಬಂದು ಹೇಳಬಹುದು. वैभव, प्रेसी और हर्षा प्लीज सामने आ जाइएगा. ವೈಭವ್, ಪ್ರೇಸಿ, ಹರ್ಷ ಇವರೆಲ್ಲರೂ ಮುಂದೆ ಬರಬೇಕು. और मुझे बहुत अच्छा लगा, मेरी गैर हाजिरी में हमारे बच्चे अच्छा प्रचार कर रहे थे. ನನಗೆ ಬಹಳ ಇಷ್ಟವಾಯಿತು, ನಾನು ಇಲ್ಲದೇ ಇರುವಾಗ ನಮ್ಮ ಮೊಮ್ಮಕ್ಕಳು ಒಳ್ಳೆಯ ಒಂದು ಪ್ರಚಾರವನ್ನು ಮಾಡಿದ್ದಾರೆ. यूके में मैं सुन रहा था यहाँ का मैसेज, ಯುಕೆ ನಲ್ಲಿ ನಾನು ಅವರ ಮೆಸೇಜ್ ಕೇಳ್ತಾ ಇದ್ದೆ. और हमारा एक विश्वासी प्रचार कर रही थी. ಅವರು ನಮ್ಮ ಒಂದು ವಿಶ್ವಾಸಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. बहुत अच्छा लग रहा था ನನಗೆ मुझे. ಬಹಳ ಇಷ್ಟವಾಯಿತು. कितने लोगों को पसंद आ गया हो. ಎಷ್ಟು ಜನರಿಗೆ ಅದು ಇಷ್ಟವಾಯಿತು. बहुत अच्छा प्रचार कर रही थी. ಬಹಳ ಒಳ್ಳೆಯ ಪ್ರಚಾರ ಅವರು मैं ಮಾಡ್ತಾ कहता ಇದ್ದಾರೆ. हूँ हमारे चर्च में लीडर्स उभर कर आए. ನಾನು ಹೇಳ್ತೇನೆ ನಮ್ಮ ಸಭೆಯಲ್ಲಿ ನಾಯಕರು ಎದ್ದು ಬರಬೇಕು. अच्छा प्रचार करने वाले आगे आ जाएं. ಒಳ್ಳೆ ಪ್ರಚಾರ ಮಾಡುವವರು ಮುಂದೆ ಬರಬೇಕು. और चीफ गेस्ट को बुलाना बंद कर देंगे हम. ಮತ್ತು ಚೀಫ್ ಗೆಸ್ಟ್ ಕರೆಯುವುದನ್ನು ನಿಲ್ಲಿಸಿಬಿಡಬೇಕು. और पास्टर आनंद का भी मैसेज सुन रहा था मैं. ಪಾಸ್ಟರ್ ಆನಂದ್ ಅವ್ರ ಮೆಸೇಜ್ ಕೂಡ ಕೇಳ್ತಾ ಇದ್ದೆ. परमेश्वर इस्तेमाल कर रहा है. ದೇವರು ಉಪಯೋಗಿಸ್ತಾ ಇದ್ದಾನೆ. तो मैं कहता हूँ, मैं आज सुबह इंग्लिश सर्विस में बता रहा था, ಇವತ್ತು ಬೆಳಗ್ಗೆ ಇಂಗ್ಲಿಷ್ ಸರ್ವಿಸ್ ನಲ್ಲಿ ನಾನು ಹೇಳ್ತಾ ಇದ್ದೆ, हम उसके लिए तैयार होना चाहिए. ನಾವು ಅದಕ್ಕಾಗಿ ಸಿದ್ಧರಾಗಬೇಕು. इसीलिए उपवास प्रार्थना में मैं यही बात बार बार बता रहा हूँ मैं, ಅದಕ್ಕಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೇನೆ, कि भाई हम तैयार हो जाना चाहिए. ನಾವು ಸಿದ್ಧರಾಗಬೇಕ್ರಿ. तो चलिए हम तमाम खड़े हो जाएंगे, उसके बाद वो आएंगे और आखिर में कुछ बताएंगे. चलिए हम तमाम खड़े हो जाएंगे.